ಎಲ್ಲರಿಗೂ ಜೈ ಜಿನೇಂದ್ರಗಳು. ಶ್ರೀಮದ್ ಭಗವತ್ ಕುಂದಕುಂದಾಚಾರ್ಯ ದೇವ ವಿರಚಿತ ಸಮಯಸಾರ ಅನ್ನುವಂಥ ಗ್ರಂಥದ ಅದ್ಯೋಪಾಂತ ಸ್ವಾಧ್ಯಾಯ ಮಾಡುವಂಥ ಒಂದು ಅವಕಾಶವನ್ನು ನಾವು ಪ್ರಾಪ್ತ ಮಾಡಿಕೊಂಡಿದ್ದೇವೆ. ಈಗಾಗಲೇ 18 ಸಂಚಿಕೆಗಳನ್ನು ನೋಡಿದ್ದೇವೆ. ಇವತ್ತು 19ನೇ ಸಂಚಿಕೆಯನ್ನು ನಾವು ನೋಡೋದಿದೆ. ಗಾಥೆ ಮತ್ತು ಅವುಗಳ ಅರ್ಥ. ಆಶ್ರವ ಅಧಿಕಾರ ಇವತ್ತಿನ ಸಂಚಿಕೆಯ ಮುಖ್ಯ ವಿಷಯ. ಇವತ್ತು ನಾವು ಆಶ್ರವ ಅಧಿಕಾರವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆ ಆಶ್ರವ ಅಧಿಕಾರದಲ್ಲಿ ಭಗವತ್ ಕುಂದಕುಂದಾಚಾರ್ಯರು ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಈಗಾಗಲೇ ಪುಣ್ಯ ಪಾಪ ಅಧಿಕಾರದಲ್ಲಿ ಪುಣ್ಯ ಮತ್ತು ಪಾಪ ಎರಡೂ ಕೂಡ ಬಂಧನಕ್ಕೆ ಕಾರಣ ಇದ್ದಾವ. ಇವೆರಡರಿಂದಲೂ ಕೂಡ ನಾವು ಪರಿಮುಕ್ತರಾಗಬೇಕು ಅನ್ನುವಂಥ ಮಾತನ್ನ ಆತ್ಮನ ಆಶ್ರಯದಿಂದ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ತಿಳಿಸಿದ್ರು. ಈಗ ಆಶ್ರವ ಅಧಿಕಾರವನ್ನು ಪ್ರಾರಂಭಿಸೋದಿದೆ. ಅದನ್ನು ಮಂಗಲಾಚರಣೆಯೊಂದಿಗೆ ಪ್ರಾರಂಭಿಸೋಣ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾಣಂ, ನಮೋ ಆಯರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಲಿತ ಸಕಲ ಭೂತಲ ಕಲಂಕ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರ್ತು ನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುಣಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯ ಸಾರ ನಾಮಧೇಯಂ. ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರದೇವಾಃ. ಪ್ರತಿ ಗಣಧರದೇವಾಸ್ತೇಷಾಂ ವಚನಾನುಸಾರಂ ಆಸಾದ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ ಶ್ರೋತಾರಃ ಸಾವಧಾನತಯಾ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಜೈನಂ ಜಯತು ಶಾಸನಂ. ನಮಃ ಸಮಯಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಛಿದೆ. ಸರ್ವಭಾವಾಂತರಚ್ಛಿದೆ. ವಂದಿತ್ತು ಸೌವಸಿದ್ಧೆ ಧುವಮಚಲ ಮನೋವಂ ಗದಿಂ ಪತ್ತೆ. ಓಚ್ಛಾಮಿ ಸಮಯ ಪಾಹುಡ ಮಿನಮೋ ಸುದ ಕೇವಲೀ ಭನಿದಂ. ಮಿನಮೋ ಸುದ ಕೇವಲೀ ಭನಿದಂ. ನಾಲ್ಕನೆಯ ಅಧಿಕಾರ ಆಶ್ರವ ಅಧಿಕಾರ. ಇದು 19ನೇ ಸಂಚಿಕೆಯ ಪ್ರಾರಂಭ. ಆಶ್ರವ ಅಧಿಕಾರದೊಳಗ ಮೊಟ್ಟ ಮೊದಲನೇದಾಗಿ ಆಶ್ರವದ ಸ್ವರೂಪ ಏನಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. 164ನೇ ಗಾಥೆಯಿಂದ ಇದು ಪ್ರಾರಂಭ ಆಗ್ತಾ ಇದೆ. 164 ಮತ್ತು 165ನೇ ಗಾಥೆಗಳಲ್ಲಿ 2 ಗಾಥೆಗಳಲ್ಲಿ ಆಶ್ರವದ ಸ್ವರೂಪ ಏನಿದೆ ಅನ್ನುವಂಥದ್ದನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ಅದನ್ನು ನಾವು ಇವತ್ತೇನು ಮಾಡೋದಿದೆ ಅಂತಂದ್ರೆ ಪ್ರಾರಂಭ ಮಾಡೋದಿದೆ. ನೋಡಿ, ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅವುಗಳ ಅರ್ಥವನ್ನು ನೋಡೋಣ. ಮಿಚ್ಚತ್ತಂ ಅವಿರಮನಂ ಕಸಾಯ ಜೋಗಾಯ ಸನ್ನ ಸನ್ನಾದೂ ಬಹುವಿಹ ಭೇಯಾ ಜೀವೇ ತಸ್ಸೇವ ಅನನ್ನ ಪರಿಣಾಮ. ನಾನಾವರನಾದೀಯಸ್ಸ ತೇದು ಕಮ್ಮಸ್ಸ ಕಾರಣಂ ಹೋಂತಿ. ತೇ ಸಿಂಪಿ ಹೋದಿ ಜೀವೋ
ಯರಾಗ ದೋಸಾದಿ ಭಾವಕರೋ. ಕನ್ನಡದಲ್ಲಿ ನೋಡ್ರಿ. ಯೂ ಮಿಥ್ಯಾತ್ವ ಅವಿರತಿ ಕಷಾಯ ಮೇನ್ ಯೋಗ ಸಂಜ್ಞಾ ಅಸಂಜ್ಞಾಗಳಿವೆ. ವಿವಿಧ ಭೇದದಿಂ ಜೀವದಲುಂಟಾಗಿ ಜೀವದ ಅನನ್ಯ ಪರಿಣಾಮತಾನಾಗಿವೆ. ಅವು ಮತ್ತೆ ಜ್ಞಾನಾವರಣ ಮೊದಲಾದ ಕರ್ಮಗಳ ಕಾರಣಗಳಾಗುವವು. ಅವುಗಳ ಕಾರಣನುರಾಗ ದ್ವೇಷಾದಿಗಳ ಮಾಡುವ ಜೀವತಾನಾಗುವನು. ನೋಡಿ, 164 ಮತ್ತು 65ನೇ ಗಾಥೆಯಲ್ಲಿ ಆಶ್ರವ ಅಧಿಕಾರ ಪ್ರಾರಂಭ ಆಗಿದೆ. ಕುಂದ ಆಚಾರ್ಯ ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂತಂದ್ರೆ, ಮಿಥ್ಯಾತ್ವ, ಮಿಚ್ಚತ್ತಂ ಅಂದ್ರೆ ಮಿಥ್ಯಾತ್ವ, ಅವಿರಮಣಂ ಅಂದ್ರೆ ಅವಿರಮಣ ಅಂದ್ರೆ ಅವಿರತಿ, ಕಷಾಯ ಯೋಗಾಯ, ಕಷಾಯ ಮತ್ತು ಯೋಗ, ಈ ಆಶ್ರವಗಳು ಅಂದ್ರೆ ಸಂಜ್ಞೆ ಅಂತ ಕರೀತಾರೆ. ಇವುಗಳಿಗೆ ಸಂಜ್ಞೆ ಅಂತ ಕರೀತಾರೆ. ಸಂಜ್ಞೆ ಅಂದ್ರೆ ಚೇತನದ ವಿಕಾರಗಳೂ ಇವೆ ಮತ್ತು ಅಸಂಜ್ಞ ಅಂದ್ರೆ ಪುದ್ಗಲದ ವಿಕಾರಗಳು ಕೂಡ ಇದ್ದಾವ. ಮಿಥ್ಯಾತ್ವ, ಅವಿರತಿ, ಕಷಾಯ ಮತ್ತು ಯೋಗ, ಇವು 4 ಏನಿದ್ದಾವಲ್ಲ, ಇವು ಜೀವದ್ದು ವಿಕಾರನೂ ಇದ್ದಾವ ಮತ್ತು ಪುದ್ಗಲದ ವಿಕಾರನೂ ಕೂಡ ಇದ್ದಾವ. ಅವು ಜೀವದಲ್ಲಿ ಯಾವಾಗ ಉತ್ಪನ್ನ ಆಗ್ತಾವಲ್ಲ, ಅವು ಜೀವದ್ದು ಅನನ್ಯ ಪರಿಣಾಮಗಳಿದ್ದಾವೆ. ಅಂದ್ರೆ ಜೀವದಿಂದ ಭಿನ್ನ ಇರತಕ್ಕಂಥವುಗಳು ಇಲ್ಲವೇ ಇಲ್ಲ. ಜೀವದಿಂದ ಅನನ್ಯ, ಅನ್ಯ ಇಲ್ಲ ಅಂದ್ರೆ ಒಂದೇ ಜೀವನೇ ಆಗಿರತಕ್ಕಂಥವುಗಳಿದ್ದಾವೆ ಜೀವದೊಳಗೆ ಉತ್ಪನ್ನ ಆದಂತಹ ಸಮಯದೊಳಗೆ. ಮತ್ತು ಅಸಂಜ್ಞ ಅನ್ನುವಂಥವೇನಾಶ್ರವಗಳಿದಾವಲ್ಲ, ಇವು ಸಂಜ್ಞೆ ಆಶ್ರವಗಳು. ಮಿಥ್ಯಾತ್ವ, ಅವಿರತಿ, ಕಷಾಯ ಮತ್ತು ಯೋಗದೊಳಗೆ 2 ಭೇದ ಮಾಡಿದ್ರು. ಒಂದು ಸಂಜ್ಞ, ಇನ್ನೊಂದು ಅಸಂಜ್ಞ. ಸಂಜ್ಞ ಅಂತಂದ್ರೆ ಜೀವದ್ದು ಪರಿಣಾಮಗಳು, ಅಸಂಜ್ಞ ಅಂತಂದ್ರೆ ಪುದ್ಗಲದ ಪರಿಣಾಮಗಳು. ಇವಂತೂ ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗ ಏನಿದಾವಲ್ಲ, ಇವು ಜೀವದೊಳಗೆ ಉತ್ಪನ್ನ ಆಗ್ತಾವ. ಅದಕ್ಕೆ ಇವು ಜೀವದ ಅನನ್ಯ ಪರಿಣಾಮಗಳಿದಾವ, ಜೀವದಿಂದ ಭಿನ್ನ ಇರತಕ್ಕಂಥ ಪರಿಣಾಮಗಳಲ್ಲ. ಇನ್ನು ಅಸಂಜ್ಞ ಆಶ್ರವಗಳು ಏನಿದಾವಲ್ಲ, ಇವು 4 ಆಶ್ರವಗಳೇ: ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗ. ಇದ್ರೊಳಗೆ ಸಂಜ್ಞೆ ಇವು ಜೀವದ್ದು ಅದಾವ. ಅಸಂಜ್ಞ ಏನು ಆಶ್ರವಗಳಿದಾವಲ್ಲ, ಅವು ಜ್ಞಾನಾವರಣ ಮೊದಲಾದ ಕರ್ಮಗಳ ಕಾರಣವಾಗಿ ಆಗ್ತವ. ಜ್ಞಾನಾವರಣಾದಿ ಕರ್ಮಗಳ ಕಾರಣವಾಗಿ ಆ ಅಸಂಜ್ಞ ಆಶ್ರವಗಳಾಗ್ತವ. ಮತ್ತು ಅವುಗಳಿಗೂ ಕೂಡ ಅಂದ್ರೆ ಅಸಂಜ್ಞ ಆಶ್ರವಗಳಿಗೂ ಕೂಡ ಆ ಕರ್ಮ ಬಂಧಕ್ಕೆ ನಿಮಿತ್ತ ಆಗ್ಲಿಕ್ಕೆ ರಾಗದ್ವೇಷಾದಿ ಭಾವಗಳನ್ನು ಮಾಡುವಂತ ಜೀವನ ಏನಾಗ್ತದ ಅಂತಂದ್ರ ನಿಮಿತ್ತ ಆಗ್ತದ. ಅದೇ ನಿಮಿತ್ತ ಕಾರಣ ಆಗ್ತದ. ತಿಳಿತಾ? ಇಷ್ಟು ಸ್ವತಂತ್ರ ಇದೆ, 2 ಸ್ವತಂತ್ರ ಇದೆ ನೋಡಿ. ಅವ ಸಂಜ್ಞ ರೂಪದ ಭಾವಗಳ ಆಗ್ಲಿಕ್ಕೆ ಅಸಂಜ್ಞ ರೂಪದ ಭಾವಗಳು ಏನಿದ್ದಾವ ಅಂತಂದ್ರೆ ನಿಮಿತ್ತ ಅದಾವ. ಮತ್ತು ಅವುಗಳಿಗೂ ಕೂಡ ಯಾವಾಗಿಯೂ ಆಶ್ರವಗಳು ಕರ್ಮ ಬಂಧಕ್ಕೆ ನಿಮಿತ್ತ ಆಗ್ತಾವಲ್ಲ, ಆ ಸಮಯದೊಳಗ ಜೀವದ ರಾಗ ದ್ವೇಷಾದಿ ಭಾವಗಳ ಏನಿದಾವ ಅಂತಂದ್ರೆ ಅವುಗಳಿಗೆ ನಿಮಿತ್ತ ಆಗ್ತವ. ಅವುಗಳಿಗೆ ಅವು ನಿಮಿತ್ತ ಅದಾವ, ಅವುಗಳಿಗೆ ಅವು ನಿಮಿತ್ತ ಅದಾವ. ಈ ಪ್ರಕಾರದ ಒಂದು ವ್ಯವಸ್ಥೆ ಇಲ್ಲಿ ಆಗ್ತದ. ಅದಕ್ಕೆ ಆಶ್ರವ, ಮಿಥ್ಯಾತ್ವ, ಅವಿರತಿ ಮತ್ತು ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗ, ಇವು 4 ವಿಷಯಗಳನ್ನ ಏನ್ ಹೇಳಿದ್ರಲ್ಲ, 2 ಭೇದಗಳಲ್ಲಿ ಹೇಳಿದ್ರು. ಒಂದು ಸಂಜ್ಞೆ ಅಂತಂದ್ರೆ ಜೀವದ ವಿಕಾರಗಳು, ಅಸಂಜ್ಞೆ ಅಂತಂದ್ರೆ ಪುದ್ಗಲದ ವಿಕಾರಗಳು, ಕರ್ಮದ ವಿಕಾರಗಳು. ಹಿಂಗ ಇವುಗಳನ್ನ ಏನ್ ಮಾಡಿದಾರೆ ಅಂತಂದ್ರೆ 2 ಇಲ್ಲಿ ಏನ್ ಮಾಡಿದಾರೆ. ಈಗ ಇದೇ ಗಾಥೆಗಳಿಗೆ ಸಂಬಂಧಪಟ್ಟ ಹಾಗೆ 164, 165ನೇ ಗಾಥೆಗಳನ್ನ ಒಂಚೂರು ನಾವು ಕುಲಂಕುಷವಾಗಿ ನೋಡಿದಾಗ ಏನಾಗ್ತದಪ್ಪ, ಅಲ್ಲಿ ಜ್ಞಾನಾವರಣ ಮೊದಲಾದ ಕರ್ಮಗಳ ಆಶ್ರವಣದ ನಿಮಿತ್ತ ಕಾರಣ ಯಾವುದಂತಂದ್ರೆ, ಅಂದ್ರೆ ಕರ್ಮಗಳ ಬರ್ಲಿಕ್ಕೆ ನಿಮಿತ್ತ ಕಾರಣ ಯಾವುದು ಅಂತಂದ್ರೆ ಮಿಥ್ಯಾತ್ವ ಮೊದಲಾದ ಕರ್ಮದ ಉದಯ ರೂಪವಾದಂತಹ ಪುದ್ಗಲ ಪರಿಣಾಮಗಳೇ ಇದ್ದಾವ. ಲಕ್ಷ ಕೊಟ್ಟು ಕೇಳೋದು, ಇದನ್ನ ಇಂಪಾರ್ಟೆಂಟ್ ಇದೆ. ಜ್ಞಾನಾವರಣ ಮೊದಲಾದ ಏನ ಕರ್ಮಗಳು ನಮಗೆ ಬರ್ಲಿಕ್ಕತ್ತವ, 8 ಕರ್ಮಗಳು ಏನು ಆಗಮನ ಆಗ್ಲಿಕ್ಕತ್ತದ, ಆ ಆಗಮನದ ನಿಮಿತ್ತ ಕಾರಣ ಯಾರು? ನಿಮಿತ್ತ ಕಾರಣ ಯಾರಂದ್ರೆ ಮಿಥ್ಯಾತ್ವ ಮೊದಲಾದ ಕರ್ಮದ ಉದಯ, ಜೀವದ ಭಾವಲ್ಲ, ಕರ್ಮದ ಉದಯ ರೂಪವಾದಂತ ಯಾವ ಪುದ್ಗಲ ಪರಿಣಾಮಗಳಿದಾವಲ್ಲ, ಅವು ನಿಜವಾಗಿ ಏನಿದಾವ ಅಂದ್ರೆ ಆಶ್ರವಿದ್ದಾವ. ಅವೇ ಕಾರಣ, ನಿಜವಾದ ಆಶ್ರವ ಅವೇ. ಮತ್ತು ಅವುಗಳಿಗೆ ಕರ್ಮಾಶ್ರವಣದ ನಿಮಿತ್ತ ಭೂತವಾಗತಕ್ಕಂಥ ನಿಮಿತ್ತ ಯಾವುದಿದೆ,
ಅದು ಯಾವುದಿದೆ ಅಂದ್ರೆ ಜೀವದೊಳಗಿರ್ತಕ್ಕಂಥ ರಾಗ ದ್ವೇಷ ಮೋಹ ರೂಪಮಯವಾದಂಥ ಅಜ್ಞಾನಮಯವಾದಂಥ ಪರಿಣಾಮಗಳೇ ಇದ್ದಾವ. ಆ ಪರಿಣಾಮಗಳಿರೋದ್ರಿಂದ ಮೋಹರಾಗ ದ್ವೇಷಗಳೇ ನಿಜವಾಗಿ ಆಶ್ರವಗಳು ಅಂತ ಹೇಳಲಿಕ್ಕೆ ಬರ್ತದೆ. ಇದು ಭಾವಾಶ್ರವ. ಅವು ದ್ರವ್ಯಾಶ್ರವ, ಇದು ಭಾವಾಶ್ರವ. ದ್ರವ್ಯಾಶ್ರವಕ್ಕೂ ಕೂಡ ಕಾರಣ ಯಾವುದಂದ್ರ ದ್ರವ್ಯರೂಪ ಕರ್ಮದ ಪುದ್ಗಲ ಕರ್ಮರೂಪ ಇರತಕ್ಕಂಥ ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗ ರೂಪದ್ದೇನು ವಿಕಾರದವಲ್ಲ ಅದೇ ಕಾರಣ. ಅವುಗಳಿಗೆ ಯಾವ್ದು ನಿಮಿತ್ತದ ಅಂತಂದ್ರ ಜೀವದೊಳಗಿರತಕ್ಕಂಥ ಮೋಹ ರಾಗ ದ್ವೇಷ ರೂಪದ್ದೇನು ಪರಿಣಾಮ ಇದ್ದಾವಲ್ಲ ಇವು ನಿಮಿತ್ತ ಇರೋದ್ರಿಂದ ಇವ ಆಶ್ರವಗಳಿದಾವೆ. ಆ ಮೋಹರಾಗ ದ್ವೇಷಗಳಿಗೆ ಏನಂತ ಕರೀತಾರ? ಚಿದ್ ವಿಕಾರಗಳು ಅಂತ ಕರೀತಾರ. ಮೋಹರಾಗ ದ್ವೇಷ ರೂಪದ ಚಿದ್ ವಿಕಾರಗಳು ಅವೇ ಏನದಾವಂತಂದ್ರ ನಿಜವಾದ ಆಶ್ರವಗಳಿದ್ದಾವ. ಆ ರಾಗದ್ವೇಷ ಮೋಹಗಳು ಜೀವದ ಅಜ್ಞಾನ ಅವಸ್ಥೆಯೊಳಗೆ ಮಾತ್ರ ಇರ್ತಾವ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟು, ಇದನ್ನ ತಿಳ್ಕೋಬೇಕು. ಇದು ಮೋಹರಾಗ ದ್ವೇಷ ಯಾವಾಗಿರ್ತಾವ? ಇವು ಅಜ್ಞಾನ ಅವಸ್ಥೆ ಯಾವಾಗಿರ್ತದ ಜೀವದ, ಅವಾಗ ಇವು ಮೋಹರಾಗ ದ್ವೇಷಗಳು ಇರ್ತಾವ. ಮಿಥ್ಯಾತ್ವದಿಂದ ಕೂಡಿರ್ತಕ್ಕಂಥ ಜ್ಞಾನಕ್ಕನ ಅಜ್ಞಾನ ಅಂತ ಕರೀತಾರ. ಜ್ಞಾನ ಯಾವಾಗಲೂ ಜ್ಞಾತಾ ರೂಪದಿಂದ ಇರುವಂತ ಪ್ರವೃತ್ತಿ, ತಿಳ್ಕೊಳ್ತಕ್ಕಂಥ ಪ್ರವೃತ್ತಿ ಏನು ಜ್ಞಾನದೊಳಗಿದೆಯಲ್ಲ ಅದು ಯಾವಾಗಲೂ ಹಾಗೆ ಇರ್ತದ. ಆದ್ರೆ ಅದರಲ್ಲಿ ಮಿಥ್ಯಾತ್ವ ಸೇರ್ತು ಅಂದ್ರೆ ಅದ ಅಜ್ಞಾನ ಆಗ್ತದೆ. ತಿಳಿತಾ? ಮಿಥ್ಯಾತ್ವ ಸೇರ್ತು ಅಂತಂದ್ರೆ ಅದಕ್ಕೆ ಅಜ್ಞಾನ ಅಂತ ತಿಳ್ಕೊಂಡು ಹೇಳಾಗ್ತದೆ. ಅದಕ್ಕಾಗಿ ಮಿಥ್ಯಾದೃಷ್ಟಿಗೆ ಅಂದ್ರೆ ಅಜ್ಞಾನಿಗೆನೆ ರಾಗದ್ವೇಷ ಮೋಹ ರೂಪವಾದಂತ ಆಶ್ರವಗಳಿರ್ತಾವ. ಅಜ್ಞಾನಿಗೆನೆ ಏನಿರ್ತದಂತಂದ್ರ ರಾಗ ದ್ವೇಷ ಮೋಹ ರೂಪದ ಆಶ್ರವಗಳು ಸಂಭವಿಸ್ತವ. ಈ ಪ್ರಕಾರವಾಗಿ ಈ ಒಂದು 64 ಮತ್ತು 65ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂತಂದ್ರ ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗ ಇವು ಏನು ಪುದ್ಗಲ ಪರಿಣಾಮಗಳದಾವಲ್ಲ ಇವು ಜ್ಞಾನಾವರಣ ಮೊದಲಾದ ಪುದ್ಗಲ ಕರ್ಮದ ಆಶ್ರವಣದ ನಿಮಿತ್ತಿರೋದ್ರಿಂದ ನಿಜವಾದ ಆಶ್ರವಗಳಿದ್ದಾವ. ಇನ್ನು ಇವುಗಳಿಗೆ ಅಂದ್ರೆ ಕರ್ಮಾಶ್ರವದ ನಿಮಿತ್ತತೆಗೆ ನಿಮಿತ್ತ ಯಾವ್ದಾಗ್ತದಪ್ಪ? ಮೋಹರಾಗ ದ್ವೇಷ ಭಾವಗಳಿದಾವ. ಅವು ಅಜ್ಞಾನಮಯವಾದಂಥ ಆತ್ಮನ ಪರಿಣಾಮಗಳಿದಾವ. ಅಜ್ಞಾನ ಅವಸ್ಥಾದೊಳಗೆ ಅಷ್ಟ ಆಗುವಂಥವುಗಳಿದ್ದಾವ. ಆದ್ದರಿಂದ ಮಿಥ್ಯಾತ್ವ ಮೊದಲಾದ ಪುದ್ಗಲ ಪರಿಣಾಮಗಳಿಗೆ ಆಶ್ರವಣದ ನಿಮಿತ್ತತೆಗೆ ನಿಮಿತ್ತಭೂತ ಆಗಿರೋದ್ರಿಂದ ನಿಜವಾಗಿ ನೋಡಿತ್ತು ಅಂದ್ರ ಮೋಹರಾಗ ದ್ವೇಷಗಳೇ ಏನಿದ್ದಾವಂದ್ರ ಆಶ್ರವಿದ್ದಾವ. ತಿಳಿತಾ? ಮತ್ತ ಅಜ್ಞಾನಿಗೆ ಆಗ್ತಾವ ಇವು. ಮೋಹರಾಗ ದ್ವೇಷ ಏನಿದಾವಲ್ಲ ಜ್ಞಾನಿಗಾಗೋದಿಲ್ಲ, ಅಜ್ಞಾನಿಗೇನೆ ಆಗ್ತಾವ. ಅದಕ್ಕೆ ಈ ಒಂದು ಅರ್ಥದಿಂದ ಇದು ಏನಾಗ್ತದೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಒಂದು ವೇಳೆ ಗಾಥೆಯ ಅರ್ಥದೊಳಗಿಂದ ಇದೇ ಆಶಯ ಏನಾಗ್ತದಂತಂದ್ರೆ ಹೊರಡ್ತದೆ. ಗಾಥಾದೊಳಗಂತೂ ಮುಖ್ಯ ಈ ರೂಪದಿಂದ ಹೇಳಿಲ್ಲ, ಆದ್ರೆ ಅದರ ಅರ್ಥವನ್ನ ನೋಡಿದಾಗ ಈ ಪ್ರಕಾರವಾಗಿ ನಮಗೆ ಏನಾಗ್ತದಂದ್ರೆ ತಿಳಿದು ಬರ್ತದೆ. ಹೀಗೆ ನಾವು ಇಲ್ಲಿ ಆಶ್ರವ ಅಧಿಕಾರದೊಳಗ ಮೊದಲನೇ 2 ಗಾಥೆಗಳನ್ನು 64 ಮತ್ತು 65ನೇ ಗಾಥೆಗಳನ್ನು 164, 165ನೇ ಗಾಥೆಗಳನ್ನು ನೋಡಿದ್ದೇವೆ. ಇನ್ನು 164 ಮತ್ತು 65 ಆದಮೇಲೆ 166ನೇ ಗಾಥೆಯಲ್ಲಿ ಏನ್ ಮಾಡ್ತಾರಂತಂದ್ರ ಜ್ಞಾನಿಗೆ ಆಶ್ರವಗಳ ಅಭಾವ ಇರ್ತದೆ ಅನ್ನುವಂಥದ್ದನ್ನ ಹೇಳೋರಿದ್ದಾರೆ. ಅದನ್ನ ನಾವು ಮುಂದಿನ ಅಂದ್ರೆ 166ನೇ ಗಾಥೆಯಲ್ಲಿ ಏನ್ ನೋಡೋದಿದೆ. ಈಗ 164, 65ರಲ್ಲಿ ಏನ್ ನೋಡಿದ್ವಿ ಅಂತಂದ್ರೆ ದ್ರವ್ಯ ಆಶ್ರವಗಳು ಮತ್ತು ಭಾವಾಶ್ರವಗಳು, ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗ ಇವು ದ್ರವ್ಯಾಶ್ರವಗಳು ಇದ್ದಾವ, ಭಾವಾಶ್ರವಗಳು ಕೂಡ ಇದ್ದಾವ. ಇನ್ನು ಇದೇ ಒಬ್ಬ ಜ್ಞಾನಿ ಯಾವಾಗ ಇದನ್ನು ತಿಳ್ಕೊಳ್ತಾನ ಅವಾಗ ಆ ಜ್ಞಾನಿಗೆ ಆಶ್ರವಗಳು ಇರೋದಿಲ್ಲ ಅನ್ನುವಂಥದ್ದನ್ನ 166ನೇ ಗಾಥೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಆ 166ನೇ ಗಾಥೆಯನ್ನ ನಾವೀಗ ಏನ್ ಮಾಡೋಣ ಅಂತಂದ್ರೆ ನೋಡೋಣ. ನೋಡಿ, ನತ್ತಿದು ಆಸವ ಬಂಧೋ ಸಮ್ಮಾದಿಟ್ಟಿಸ್ಸ ಆಸವ ನಿರೋಹೋ ಸಂತೆ ಪೂವ ನಿಬದ್ಧೆ ಜಾನದಿ ಸೋತೆ ಅಬಂಧಂತೋ. ಕನ್ನಡದಲ್ಲಿ ನೋಡಿ, ಸಮ್ಯಕ್ ದೃಷ್ಟಿಗೆ ಆಶ್ರವ ನಿಮಿತ್ತದ ಬಂಧವಿಲ್ಲ, ಆಶ್ರವ ನಿರೋಧವಿದೆ. ಸಮ್ಯಕ್ ದೃಷ್ಟಿ ಸತ್ತಾಸ್ಥಿತ ಪೂರ್ವಬದ್ಧ ಕರ್ಮಗಳ ತಿಳಿವನವ ಬಂಧವಿಲ್ಲ. ನೋಡಿ, ಬಹಳ ಸಿಂಪಲ್ ಇದೆ.
166ನೇ ಗಾಥೆ ಏನ್ ಹೇಳ್ತಾ ಇದ್ದಾರೆ ಈ ಗಾಥೆಯಲ್ಲಿ? ಜ್ಞಾನಿಗೆ ಆಶ್ರವಗಳ ಅಭಾವ ಇರ್ತದ, ಭಾವಾಶ್ರವಗಳು ಇರೋದಿಲ್ಲ ಅನ್ನುವಂಥ ಮಾತನ್ನ 166ರಲ್ಲಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ನೋಡಿ, ಗಾಥೆಯ ಅರ್ಥ ಏನಿದೆ? ಸಮ್ಮಾದಿಟ್ಟಿಸ್ಸ ಅಂದ್ರೆ ಸಮ್ಯಕ್ ದೃಷ್ಟಿಗೆ, ಆಸವ ಬಂಧೋ ನಥಿ ಆಶ್ರವ ಯಾವುದರ ನಿಮಿತ್ತಿದೆ ಅಂತ ಬಂಧ ಇರೋದಿಲ್ಲ. ಆಶ್ರವದ ನಿಮಿತ್ತದಿಂದ ಬಂಧ ಆಗ್ತದಲ್ಲ, ಹಿಂಗಾಗಿ ಸಮ್ಯಕ್ ದೃಷ್ಟಿಗೆ ಏನಿಲ್ಲ ಅಂತಂದ್ರ ಆಶ್ರವ ಯಾವುದರ ನಿಮಿತ್ತಿದೆ ಅಂತಹದ್ದೇನಿಲ್ಲ ಅಂದ್ರೆ ಬಂಧ ಇಲ್ಲ, ಅಬಂಧಕ್ಕಿದ್ದಾನ. ಸಮ್ಯಕ್ ದೃಷ್ಟಿ ಅಬಂಧಕ್ಕಿದ್ದಾನೆ, ಇರುವುದಿಲ್ಲ. ಯಾಕ? ದೂ ಆಸವ ನಿರೋಹೋ, ಯಾಕಂದ್ರ ಆಶ್ರವದ ಅಂದ್ರ ಭಾವಾಶ್ರವದ ನಿರೋಧ ಇದೆ. ಆಶ್ರವದ ನಿರೋಧ ಇದೆ ಅಂದ್ರೆ ಏನು? ಭಾವಾಶ್ರವದ ನಿರೋಧ ಇದೆ. ಅದೇನ್ ಮಾಡ್ತದ? ಹೊಸ ಕರ್ಮಗಳನ್ನು ಅಬಂಧಂತೋ ಕಟ್ಟಿಕೊಳ್ಳದೆ, ಹೊಸ ಕರ್ಮಗಳನ್ನವ ಬಂದ್ ಮಾಡಿಕೊಳ್ಳೋದಿಲ್ಲ. ಸೊ ಅವನು ಸಂತೆ ಅಂದ್ರೆ ಸತ್ತಾದೊಳಗಿರ್ತಕ್ಕಂಥ ಪೂರ್ವ ನಿಬದ್ಧೆ ಮೊದಲು ಬದ್ಧವಾದ ಕರ್ಮಗಳನ್ನು ಕೇವಲ ತಿಳಿಯುತ್ತಾನೆ. ತಿಳಿತಾ? ಸಮ್ಯಕ್ ದೃಷ್ಟಿ ಮಾತ್ರ ಏನ್ ಮಾಡ್ತಾನಂತಂದ್ರೆ ತಿಳ್ಕೊಳ್ತಾನ. ತಿಳ್ಕೊಳ್ಳೋಕ್ಕಿಂತ ಹೆಚ್ಚಿನ ಕೆಲಸ ಏನು ಮಾಡೋದಿಲ್ಲ. ಅದಕ್ಕೆ ಏನ್ ಹೇಳಿದ್ರು? ಸಮ್ಯಕ್ ದೃಷ್ಟಿಗೆ ಆಶ್ರವ ಏನಿದೆಯಲ್ಲ, ಆಶ್ರವ ಯಾವುದ್ರ ನಿಮಿತ್ತದಲ್ಲ ಅಂತ ಬಂಧ ಇರೋದನ್ನ ಇಲ್ಲ. ಆ ಕಾರಣದಿಂದ ಜ್ಞಾನಿಗೇನಿಲ್ಲ ಅಂತಂದ್ರೆ ಬಂಧಿಲ್ಲ, ಅಬಂಧಕ್ಕಿದ್ದಾನ ಅನ್ನುವಂಥ ಮಾತಿದೆ. ಜ್ಞಾನಿಗೆ ಅಜ್ಞಾನಮಯವಾದಂಥ ಭಾವ ಇಲ್ಲ, ಮತ್ತು ಅಜ್ಞಾನಮಯವಾದಂಥ ಭಾವಗಳು ಇಲ್ಲದೇ ಇರೋದ್ರಿಂದ ರಾಗ ದ್ವೇಷ ಮೋಹ ಅಂದ್ರ ಆಶ್ರವ ಅವನಿಗೆ ಇರೋದಿಲ್ಲ. ಮತ್ತು ಆಶ್ರವ ಇಲ್ಲದೆ ಇರೋದ್ರಿಂದ ಹೊಸ ಬಂಧ ಆಗೋದಿಲ್ಲ. ಹೌದಲ್ಲ? ಹೊರಗಿನಿಂದ ಬಂದಾಗನ ಅದೇನಾಗೋದಂದ್ರೆ ಒಳಗೆ ಕೂಡ್ರೋದು. ಹೊರಗಿನಿಂದ ಬರೋರನ ಯಾರಿಲ್ಲ, ಒಳಗೆ ಯಾರು ಕೂಡ್ರವ್ರು? ಇದ್ದವರಷ್ಟೇ ಇದ್ದಾರೆ. ಹೀಗಾಗಿ ಆಶ್ರವ ಇಲ್ಲದೆ ಇರೋದ್ರಿಂದ ಅವನಿಗೆ ಹೊಸ ಬಂಧ ಆಗೋದಿಲ್ಲ. ಹೀಗೆ ಜ್ಞಾನಿಯು ಯಾವಾಗಲೂ ಕೂಡ ಹೆಂಗಿದ್ದಾನಂದ್ರ ಅಕರ್ತ ಇರೋದ್ರಿಂದ ಹೊಸ ಕರ್ಮ ಅವನಿಗೆ ಏನ್ ಮಾಡೋದಿಲ್ಲ ಅಂದ್ರೆ ಕಟ್ಟೋದಿಲ್ಲ. ಮತ್ತು ಯಾವ ಪೂರ್ವಬದ್ಧ ಕರ್ಮಗಳ ಸತ್ತಾದೊಳಗಿದ್ದಾವಲ್ಲ, ಅವು ವಿದ್ಯಮಾನ ಇರ್ತಾವಲ್ಲ, ಅವುಗಳ ಜ್ಞಾತೃ ಮಾತ್ರವಾಗಿನೇ ಇವೇನಾಗ್ತಾನಂದ್ರೆ ಉಳಿತಾನ. ಅವುಗಳನ್ನು ಮಾತ್ರ ತಿಳಿಯುವಂಥವಾಗ್ತಾನೆ ಹೊರತಾಗಿ ಅವುಗಳಲ್ಲಿ ಏನೂ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಅದಕ್ಕೆ ಅವಿರತ ಸಮ್ಯಕ್ ದೃಷ್ಟಿ ಅಂದ್ರೆ 4ನೇ ಗುಣಸ್ಥಾನಾವರ್ತಿ ಯಾವಿದ್ದಾನಲ್ಲ, ಅವಂಗ ಅಜ್ಞಾನಮಯವಾದಂಥ ಮೋಹರಾಗ ದ್ವೇಷ ಭಾವಗಳೇ ಏನಾಗೋದಿಲ್ಲ ಅಂದ್ರೆ ಸಂಭವಿಸೋದಿಲ್ಲ. ಮಿಥ್ಯಾತ್ವ ರಹಿತ ರೂಪದ ಪರಿಣತಿ ಇರ್ತದೆ. ಮಿಥ್ಯಾತ್ವದಿಂದ ಸಹಿತ ಇರತಕ್ಕಂಥ ಏನ ರಾಗಾದಿಗಳಿರ್ತಾವಲ್ಲ, ಅವುಗಳನ್ನ ಅಜ್ಞಾನದ ಪಕ್ಷದಲ್ಲಿ ಮನ್ನಿಸಲಾಗಿದೆ. ಅಂದ್ರೆ ಅವುಗಳನ್ನ ಹೇಳ್ತಾರೆ. ಮಿಥ್ಯಾತ್ವ ಸಹಿತವಾದಂಥ ರಾಗಾದಿಗಳಿರ್ತಾವಲ್ಲ, ಅವುಗಳನ್ನೇ ಅಜ್ಞಾನ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬರ್ತದ. ಸಮ್ಯಕ್ತ್ವ ಸಹಿತವಾಗಿರ್ತಕ್ಕಂಥ ಯಾವ ರಾಗಾದಿಕನೂ ಕೂಡ ಅಜ್ಞಾನದ ಪಕ್ಷದೊಳಗಿಲ್ಲ. ಸಮ್ಯಕ್ ದರ್ಶನ ಆದ ಬಳಿಕ ಏನು ರಾಗದ್ವೇಷಗಳ ಒಟ್ಟೆ ಆಗುದಿಲ್ಲ ಅಂತಲ್ಲ. ಸಮ್ಯಕ್ ದರ್ಶನ ಆದ ಮೇಲೆ ಏನು ರಾಗದ್ವೇಷ ಆಗ್ತಾವಲ್ಲ, ಅವು ಏನಲ್ಲ ಅಂತಂದ್ರೆ ಅಜ್ಞಾನ ರೂಪದ ರಾಗದ್ವೇಷಗಳಲ್ಲ. ತಿಳಿತಾ? ಸಮ್ಯಕ್ತ್ವ ಅಭಾವದೊಳಗೆ ಆಗತಕ್ಕಂಥ ರಾಗದ್ವೇಷಗಳು ಏನಿದಾವ ಅಂತಂದ್ರೆ ಅವು ಅಜ್ಞಾನ ರೂಪದ್ದು ಇದಾವ. ಸಮ್ಯಕ್ತ್ವ ಆದ್ಮೇಲೆ ಆದು ಅಂತಂದ್ರೆ ಅವು ಅಜ್ಞಾನ ರೂಪ ಇರೋದಿಲ್ಲ, ಯಾಕಂದ್ರೆ ಇವು ಅದರ ಸ್ವಾಮಿ ಆಗೋದಿಲ್ಲ. ಅದಕ್ಕಾಗಿ ಜ್ಞಾನಿಗೆ ಯಾವ ರಾಗಾದಿಗಳಾಗ್ತಾವಲ್ಲ, ಅವು ವಿದ್ಯಮಾನ ಆಗಿದ್ರೂ ಕೂಡ ವಿದ್ಯಮಾನತೆ ಇಲ್ಲದಂತೆಯೇ ಇರ್ತಾವೆ. ಜ್ಞಾನಿಗಿರುವಂಥ ರಾಗದ್ವೇಷಗಳು ಇದ್ದೂ ಇಲ್ದಂಗೆ ಇರ್ತವೆ. ಅವು ಮುಂದಿನ ಸಾಮಾನ್ಯ ಸಂಸಾರದ ಬಂಧನಕ್ಕೇನಿಲ್ಲ ಅಂತಂದ್ರೆ ಕಾರಣ ಆಗೋದಿಲ್ಲ. ಕೇವಲ ಅಲ್ಪಸ್ಥಿತಿ ಅನುಭವ ಉಳ್ಳಂತ ಬಂಧಗಳಾಗ್ತವ. ಅಂಥ ಅಲ್ಪ ಬಂಧವನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿಗೇನಿಲ್ಲ ಅಂತಂದ್ರೆ ಬಂಧ ಇಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಜ್ಞಾನಿಗೆ ಆಶ್ರವಗಳ ಅಭಾವ ಇದೆ ಅನ್ನುವಂಥದ್ದನ್ನು ಏನ್ ಮಾಡಿದ್ರು 166ರಲ್ಲಿ ತಿಳಿಸಿಕೊಟ್ರು. ಈಗ 167ನೇ ಗಾಥೆಯೊಳಗ ರಾಗ ದ್ವೇಷ ಮೋಹಗಳೇ ಆಶ್ರವಿದ್ದಾವ. ಆಶ್ರವ ಅಂದ್ರೆ ಏನ್ ಬೇರೆ ಅಲ್ಲ, ರಾಗ ದ್ವೇಷ ಮೋಹಾದಿಗಳೇನಿದ್ದಾವಲ್ಲ ಇವುಗಳೇ ಆಶ್ರವಿದಾವ ಅನ್ನುವಂಥ ನಿಯಮಿದೆ ಅನ್ನೋ ಮಾತನ್ನು ಹೇಳವರಿದ್ದಾರೆ. 167ನೇ ಗಾಥೆ ನೋಡಿ. ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಇದು ನಿಯಮ ಇದೆ. ಏನ್ ನಿಯಮ? ಮೋಹರಾಗ ದ್ವೇಷಗಳೇ ಆಶ್ರವಿದ್ದಾವ ಅನ್ನೋದು ನಿಯಮ ಇದೆ ನೋಡಿ. ಮೊದಲು ಗಾಥಾ ಪಾಠ ಮಾಡೋಣ 167, ಆಮೇಲೆ ಅದರ ಅರ್ಥವನ್ನು ನೋಡೋಣ.
ಭಾವೋ ರಾಗಾದಿಜುದೋ ಜೀವೇನ ಕದೋದು ಬಂಧಗೋ ಭನಿದೋ ರಾಗಾದಿ ವಿಪ್ಪ ಮುಕ್ಕೋ ಅಬಂಧಗೋ ಜಾನಗೋ ನವರಿ. ಕನ್ನಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ರಾಗಾದಿಯುಕ್ತ ಜೀವಕೃತ ಭಾವಗಳು ಬಂಧಕವೆಂದು ಹೇಳಲಾಗುವುದು. ರಾಗಾದಿ ಪರಿಮುಕ್ತ ಭಾವಗಳು ಬಂಧಕವಲ್ಲ, ಕೇವಲ ಜ್ಞಾಯಕವಾಗಿವೆ. ನೋಡಿ ಎಷ್ಟು ಚೆನ್ನಾಗಿದೆ, ಬಹಳ ಸುಂದರವಾಗಿರ್ತಕ್ಕಂಥ ಗಾಥೆ 167. ನೋಡಿ ಏನು ಹೇಳ್ತಾ ಇದ್ದಾರೆ, ಏನ್ ಇದ್ರೊಳಗೆ ಹೇಳೋರಿದ್ದಾರೆ ಅಂತಂದ್ರೆ, ರಾಗದ್ವೇಷ ಮೋಹಗಳೇನಿದ್ದಾವಲ್ಲ ಅವುಗಳೇ ನಿಜವಾಗಿ ಏನಿದ್ದಾವಂದ್ರೆ ಆಶ್ರವಗಳಿದ್ದಾವ. ಇದು ನಿಯಮ ಇದೆ. ಹೇಗೆ ನೋಡಿ, ಜೀವೇನ ಕದೋ ಅಂದ್ರೆ ಜೀವಕೃತವಾದಂಥ, ರಾಗಾದಿ ಜುದೋ ರಾಗಾದಿಗಳಿಂದ ಕೂಡಿದ, ಭಾವೋದು ಭಾವಗಳು, ಬಂಧಗೋ ಬನಿದು ಬಂಧಕಗಳು ಅಥವಾ ಹೊಸ ಕರ್ಮಗಳನ್ನು ಕಟ್ಟುವಂತವಗಳು ಅಂತ ತಿಳ್ಕೊಂಡು ಏನ್ ಮಾಡಿದ್ದಾರೆ ಅಂತಂದ್ರೆ ಹೇಳಲಾಗಿದೆ. ಜೀವಕೃತವಾದಂಥ ಏನು ರಾಗದ್ವೇಷಾದಿಗಳಿದಾವಲ್ಲ ಅವು ಕರ್ಮಗಳನ್ನ ಕಟ್ಟುವಂತ ಭಾವಗಳು ಅಂತ ತಿಳ್ಕೊಂಡು ಹೇಳಲಾಗಿದೆ. ಓಕೆ, ಎಸ್. ನೆಕ್ಸ್ಟ್, ರಾಗಾದಿ ವಿಪ್ಪ ಮುಕ್ಕೋ ಅಬಂಧಗೋ ನವರಿಜಾನಗೋ. ನೋಡಿ ಇಲ್ಲಿ ಮುಂದೆ ಏನ್ ಹೇಳ್ತಾ ಇದ್ದಾರಂದ್ರ, ರಾಗಾದಿಗಳಿಲ್ಲದ ಭಾವಗಳು ಬಂಧಕ ಇಲ್ಲ, ಕೇವಲ ನ್ಯಾಯಕವೇ ಆಗಿವೆ. ರಾಗಾದಿಗಳಿಲ್ಲದ ಭಾವಗಳು ಬಂಧ ಆಗಂಗಿಲ್ಲ, ಬಂಧಿಸೋದೇನೇ ಇಲ್ಲ, ಕೇವಲ ಜ್ಞಾಯಕ ರೂಪನ ಇರ್ತಾವ. ರಾಗಾದಿಗಳಿಲ್ಲದ ಏನೆಲ್ಲ ಭಾವ ಇದಾವಲ್ಲ ಅವು ಸಾಕ್ಷಿ ರೂಪದಿಂದ ನ್ಯಾಯಕ ರೂಪದಿಂದ ಉಳಿತಾವ. ಕೇವಲ ತಿಳ್ಕೊಳ್ಳೋದು ಇದು ಒಂದೇ ಅವುಗಳದ್ದೇನಿರ್ತಂದ್ರೆ ಪರಿಣತಿ ಇರ್ತದೆ. ಅದಕ್ಕೆ ಅವು ಬಂಧಿಲ್ಲ, ಬಂಧಕ್ಕಾಗಿಲ್ಲ, ಅಬಂಧಕ್ಕಿದ್ದಾವ ಅನ್ನೋ ಮಾತು ಇಲ್ಲಿ ಹೇಳಿ ನ್ಯಾಯಕದ ಮಾತ್ರ ಇದಾನ ಅನ್ನುವಂಥ ಮಾತು ಬಂದಿದೆ. ನೋಡ್ರಿ, ನಿಜವಾಗಿ ಯಾವ ಪ್ರಕಾರ ಲೋಹ ಚುಂಬಕ ಇರ್ತದಲ್ಲ ಅದು ಪಾಷಾಣದೊಡನಾದ ಸಂಸರ್ಗದಿಂದ ಕಬ್ಬಿಣದ ಸೂಜಿಯೊಳಗೆ ಉತ್ಪನ್ನ ಆದಂತ ಭಾವ ಕಬ್ಬಿಣದ ಸೂಚಿಯನ್ನು ಏನ್ ಮಾಡ್ತದಂತಂದ್ರ ಪ್ರೇರಣೆ ಮಾಡ್ತದ. ಅದೇ ಪ್ರಕಾರ ರಾಗ ದ್ವೇಷ ಮೋಹಗಳೊಡನೆ ಮಿಶ್ರಣ ಆಗಿರೋದ್ರಿಂದ ಯಾವ ಅಜ್ಞಾನಮಯವಾದಂತ ಭಾವ ಆತ್ಮನಿಗಿದೆಯಲ್ಲ ಅದ ಆತ್ಮನನ್ನ ಕರ್ಮ ಮಾಡೋದ್ರ ಸಲುವಾಗಿ ಪ್ರೇರಿತಗೊಳಿಸ್ತದ. ತಿಳಿತಾ? ಈಗ ಒಂದು ಲೋ ಚಂಬಕ್ ಹಿಡ್ಕೊಂಡ ಒಂದು ಗುಂಡು ಸೂಜಿ ಮೇಲೆ ನಾವು ಹಿಂಗ ಅದನ್ನ ಆಡಿಸ್ಕೊಂತ ಹೋದಿವಿ ಅಂತಂದ್ರೆ ಆ ಗುಂಡು ಸೂಜಿ ಹಾಗೆ ಮುಂದೆ ಸರಿತಾ ಬರ್ತದೆ. ಕರ್ಮ ಮಾಡ್ಲಿಕ್ಕೆ ಅದು ಗಮನ ಮಾಡ್ಲಿಕ್ಕೆ ಪ್ರೇರಣೆ ಹೆಂಗ್ ಮಾಡ್ತದಲ್ಲ ಅದೇ ಪ್ರಕಾರ ರಾಗದ್ವೇಷ ಮೋಹಗಳ ಜೊತೆ ಮಿಶ್ರಣವಾಗಿರ್ತಕ್ಕಂಥ ಆತ್ಮನ ಪರಿಣಾಮ ಅದು ಅಜ್ಞಾನಮಯವಾದಂಥ ಭಾವ ಆತ್ಮನನ್ನ ಕರ್ಮ ಮಾಡೋದಕ್ಕೆ ಪ್ರೇರಿತಗೊಳಿಸ್ತದ. ಮತ್ತೆ ಹೆಂಗ ಲೋಹ ಚುಂಬಕದ ಪಾಷಾಣದ ಸಂಸರ್ಗಿಲ್ಲದ ಸೂಜಿಯೊಳಗೆ ಉತ್ಪನ್ನ ಆದಂತ ಯಾವ ಭಾವ ಕಬ್ಬಿಣದ ಸೂಜಿಯನ್ನ ಅಂದ್ರೆ ಗಮನ ಮಾಡಿಸೋದ ರೂಪದೊಳಗ ಸ್ವಭಾವದಲ್ಲಿ ಸ್ಥಾಪನೆ ಮಾಡ್ತದ. ಹಾಗೆ ರಾಗದ್ವೇಷ ಮೋಹಗಳೊಡನೆ ಮಿಶ್ರಣ ಆಗದಿರೋದರಿಂದ ಉತ್ಪನ್ನವಾಗಿರ್ತಕ್ಕಂಥ ಯಾವ ಜ್ಞಾನಮಯವಾಗಿರ್ತಕ್ಕಂಥ ಭಾವಿದೆಯಲ್ಲ ಅದು ಯಾವುದಕ್ಕೆ ಕಾರ್ಯ ಮಾಡುವ ಉತ್ಸುಕತೆಯನ್ನ ಅಂದ್ರೆ ಕಾರ್ಯ ಮಾಡುವುದು ಯಾವುದರ ಸ್ವಭಾವವಾಗಿಲ್ಲ ಅಂತ ಆತ್ಮನನ್ನ ಸ್ವಭಾವದೊಳಗ ಸ್ಥಾಪನೆ ಮಾಡ್ತದ. ಅದಕ್ಕ ರಾಗಾದಿಗಳೊಡನೆ ಮಿಶ್ರಣಗೊಂಡಂತ ಅಜ್ಞಾನ ಭಾವನ ಏನದ ಅಂತಂದ್ರೆ ಕರ್ತೃತ್ವದೊಳಗೆ ಪ್ರೇರಣೆಗೊಳಿಸ್ತದ. ಆದ್ದರಿಂದ ಅದು ಬಂಧಕ ಇದೆ. ಮತ್ತು ರಾಗಾದಿಗಳೊಡನೆ ಮಿಶ್ರ ಆಗದೇ ಇರುವಂತ ಯಾವ ಭಾವಿದೆಯಲ್ಲ ಅದು ಸ್ವಭಾವದ ಪ್ರಕಾಶಕ್ಕಾಗಿರೋದ್ರಿಂದ ಕೇವಲ ಏನಿದೆ ಅಂತಂದ್ರೆ ನ್ಯಾಯಕ ರೂಪನೇ ಅದ. ಸ್ವಲ್ಪ ಮಾತ್ರನೂ ಕೂಡ ಅದೇನಿಲ್ಲ ಅಂದ್ರೆ ಬಂಧಕ ಇಲ್ಲ, ಸ್ವಲ್ಪ ಮಾತ್ರನೂ ಕೂಡ ಅದು ಬಂಧಿಸೋದಿಲ್ಲ. ಅದರಿಂದ ಮುಕ್ತನದಲ್ಲ, ಭಿನ್ನನಾದ. ಆ ಕಾರಣದಿಂದ ಲೋಚಂಬಕ ಭಿನ್ನ ಆದಂತ ಸಮಯದೊಳಗೆ ಅದು ಕಬ್ಬಿಣ ಏನಾಗೋದಿಲ್ಲ ಅಂತಂದ್ರೆ ಯಾವುದೇ ಪ್ರಕಾರದ ಗಮನವನ್ನ ಮಾಡೋದಿಲ್ಲ. ಯಾವಾಗ ಅದು ಇರ್ತದಲ್ಲ ಆ ಸಮಯದೊಳಗೆ ಮಾತ್ರ ಇದು ಪರಿಣತಿ ಆಗ್ತದೆ. ಹಂಗ ರಾಗದ್ವೇಷ ಮೋಹಗಳ ಜೊತೆಗೆ ಸೇರ್ತಂದ್ರನ ಈ ಪ್ರಕಾರದ ಪರಿಣತಿ ಆಗ್ತದೆ. ರಾಗದ್ವೇಷ ಮೋಹಾದಿಗಳು ಸೇರ್ಲಿಲ್ಲ ಅಂದ್ರ ಅಜ್ಞಾನಮಯವಾಗಿರ್ತಕ್ಕಂಥ ಭಾವ ಆಗೋದಿಲ್ಲ. ಅದು ಕೇವಲ ನ್ಯಾಯಕ ರೂಪದಿಂದನೇ ಏನಾಗ್ತಾನಂತಂದ್ರೆ ಉಳಿತಾನ, ಸ್ವಲ್ಪನೂ ಕೂಡ ಅದು ಬಂಧಕ ಇಲ್ಲ ಅನ್ನುವಂಥ ಮಾತು ಗೊತ್ತಾಗ್ತದೆ. ಅದಕ್ಕೆ ರಾಗಾದಿಗಳೊಡನೆ ಮಿಶ್ರಣಗೊಂಡಂತ ಅಜ್ಞಾನಮಯವಾದಂಥ ಭಾವವೇ ಬಂಧದ ಕರ್ತೃ ಇದೆ. ಮತ್ತು ರಾಗಾದಿಗಳೊಡನೆ
ಮಿಶ್ರವಾಗದೇ ಇರತಕ್ಕಂಥ ಜ್ಞಾನಮಯವಾದಂಥ ಭಾವ, ಬಂಧದ ಕರ್ತೃ ಇಲ್ಲ ಅನ್ನುವಂಥದ್ದು 100% ನಿಯಮ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕ ಈ ಗಾಥೆಯಲ್ಲಿ ರಾಗ ದ್ವೇಷ ಮೋಹಾದಿಗಳ ಆಶ್ರವಿದಾವ ಅನ್ನುವಂಥದ್ದು ನಿಯಮ ಇದೆ. ರಾಗದ್ವೇಷ ಮೋಹಗಳೇ ಆಶ್ರವ ಇದಾವ ಅನ್ನುವಂಥ ನಿಯಮ ಇದೆ ಅನ್ನುವಂಥ ಮಾತನ್ನ 167ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಹೇಳಿದ್ರು. ಈಗ 168ರೊಳಗೆ ಏನ್ ಹೇಳವರಿದ್ದಾರಂದ್ರ, ರಾಗಾದಿಗಳೊಡನೆ ಮಿಶ್ರ ಆಗಲ್ದೇ ಇರುವಂತ ಭಾವದ ಉತ್ಪತ್ತಿ ಹೆಂಗ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಅದು ರಾಗ ದ್ವೇಷ ಮೋಹಗಳೊಡನೆ ಮಿಶ್ರ ಆಗದೇ ಇರುವಂತ ಭಾವ ಅದು ಹೇಗಿದೆ ಅನ್ನೋದನ್ನು ಇಲ್ಲಿ ಏನ್ ಮಾಡೋರಿದ್ದಾರೆ, ತಿಳಿಸಿಕೊಡೋರಿದ್ದಾರೆ. ಅದನ್ನು ನಾವು ಏನ್ ಮಾಡೋದಿದೆ ಅಂದ್ರೆ 168ನೇ ಗಾಥೆಯಲ್ಲಿ ನೋಡೋದಿದೆ. ನೋಡ್ರಿ, ಪಕ್ಕೆ ಫಲಮ್ಮಿ ಪಡಿಯೇ ಜಹನ ಫಲಂ ಬಜ್ಜಯೇ ಪುನೋ ವಿಂಟೆ ಜೀವಸ್ಸ ಕಮ್ಮ ಭಾವೇ ಪಡಿಯೇ ನ ಪುನೋದಯ ಮುವೇದಿ. ಕನ್ನಡದಲ್ಲಿ, ಹಾಗೆ ಪಕ್ವ ಫಲವೊಮ್ಮೆ ಉದುರಿದರೆ ಮತ್ತದು ದೇಟಿನೊಡನೊಂದಾಗದು. ಬಹಳ ಸುಂದರ ಉದಾಹರಣೆ. ಹಾಗೆ ಜೀವದ ಕರ್ಮ ಭಾವಗಳೊಮ್ಮೆ ಉದುರಿದರೆ ಮತ್ತೆ ಉದಯವಾಗವು. 168ನೇ ಗಾಥೆಯೊಳಗ ಈ ಸುಂದರವಾದಂತಹ ಒಂದು ಪ್ರಕರಣ ಏನಾಗಿದೆ ಅಂತಂದ್ರೆ ಬಂದಿದೆ, ರಾಗಾದಿಗಳೊಡನೆ ಮಿಶ್ರವಾದಂತಹ ಭಾವದ ಉತ್ಪತ್ತಿ ಹೇಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪಕ್ಕೆ ಫಲಮ್ಮಿ ಪಡಿಯೇ ಜಹನ ಫಲಂ ಬಜ್ಜಯೇ ಪುನೋ ವಿಂಟೆ ಜೀವಸ್ಸ ಕಮ್ಮ ಭಾವೇ ಪಡಿಯೇ ನ ಪುನೋದಯ ಮುವೇದಿ. ನೋಡಿ, ಯಾವ ಪ್ರಕಾರ ಪಕ್ಕೆ ಫಲಮ್ಮಿ ಪಕ್ವವಾಗಿರ್ತಕ್ಕಂಥ ಹಣ್ಣು ಉರುಳಿದ ಮೇಲೆ, ಪಡಿಯೇ ಅಂದ್ರೆ ಬಿದ್ದ ಮೇಲೆ, ಉರುಳಿದ ಮೇಲೆ, ಫಲೋ ಆ ಫಲ, ಪುನೋ ಫಲಂ ಮತ್ತೆ ಆ ಹಣ್ಣನ್ನ, ವಿಂಟೆ ಆ ದೇಟಿನೊಡನೆ, ಯಾವುದರಿಂದ ಕಟ್ಟಾಗಿ ಬಿದ್ದದಲ್ಲ ಆ ದೇಟಿನೊಡನೆ, ನ ಬಜ್ಜದಿ ಕೂಡಿಸಲಾಗುವುದಿಲ್ಲ. ಹಣ್ಣೊಮ್ಮೆ ಹರಿದು ಬಿತ್ತು ಅಂತಂದ್ರೆ ಪುನಃ ಅದನ್ನ ಹೆಂಗೆ ಜೋಡಿಸ್ಲಿಕ್ಕೆ ಬರೋದಿಲ್ಲ. ಅದೇ ಪ್ರಕಾರ ಜೀವದ ಕರ್ಮ ಭಾವವು ಕೂಡ ಹೊರಟು ಹೋದ ಮೇಲೆ ಅದು ಪುನಃ ಮತ್ತೆ ಏನಾಗೋದಿಲ್ಲ ಅಂದ್ರೆ ಉತ್ಪನ್ನ ಆಗೋದಿಲ್ಲ. ಆ ಕರ್ಮ ಭಾವವು ಜೀವದೊಡನೆ ಮತ್ತೆ ಕೂಡೋದಿಲ್ಲ. ಒಮ್ಮೆ ಅದು ಉದೀರ್ಣ ಆಗಿ ಹೋಯ್ತಂದ್ರ, ಒಮ್ಮೆ ಅದು ದೂರ ಆಯ್ತು ಅಂತಂದ್ರ ಪುನಃ ಆ ಭಾವ ಆ ರೂಪದ ಕರ್ಮ ನಮಗೇನಾಗೋದಿಲ್ಲ ಅಂತಂದ್ರೆ ಮತ್ತೆ ಉತ್ಪನ್ನ ಆಗೋದಿಲ್ಲ. ಕರ್ಮ ಭಾವ ಜೀವದೊಡನೆ ಮತ್ತೆ ಕೊಡೋದಿಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಹೇಳಿದಾರ್ರಿ 168ನೇ ಗಾಥೆಯಲ್ಲಿ. ಬಹಳ ಸುಂದರ ಉದಾಹರಣೆ ಇದೆ. ಹೇಗೆ ಪಕ್ವಾಗಿರ್ತಕ್ಕಂಥ ಒಂದು ಹಣ್ಣು ಇರ್ತದಲ್ಲ, ಆ ಗಿಡದಿಂದ ಹಣ್ಣು ಏನಾಗ್ತದಂತಂದ್ರ ಅದು ಉರುಳುತ್ತದೆ. ಉರುಳಿದ ನಂತರ ಮತ್ತೆ ಅದೇನಾಗೋದಿಲ್ಲ ಅಂದ್ರೆ ಅದರ ಜೊತೆಗೆ ಸಂಬಂಧವನ್ನ ಸ್ಥಾಪನೆ ಮಾಡ್ಕೊಳ್ಳೋದಿಲ್ಲ, ಅಥವಾ ಸಂಬಂಧ ಉತ್ಪತ್ತಿ ಆಗೋದಿಲ್ಲ, ಸಂಬಂಧಕ್ಕೆ ಪ್ರಾಪ್ತ ಆಗೋದಿಲ್ಲ. ಅದೇ ಪ್ರಕಾರ ಕರ್ಮೋದಯದಿಂದ ಉತ್ಪನ್ನವಾದಂತಹ ಭಾವ ಜೀವ ಭಾವದಿಂದ ಒಂದು ಸಲ ಅದು ಬೇರೆ ಆಯ್ತಪ್ಪ ಅಂತಂದ್ರೆ ಮತ್ತೆ ಜೀವ ಭಾವಕ್ಕೆ ಏನಾಗೋದಿಲ್ಲ ಅಂತಂದ್ರೆ ಪ್ರಾಪ್ತ ಆಗೋದಿಲ್ಲ. ಈ ಪ್ರಕಾರ ರಾಗಾದಿಯೊಡನೆ ಬೆರಕೆ ಆಗದೇ ಇರತಕ್ಕಂಥ ಜ್ಞಾನಮಯವಾದಂಥ ಭಾವ ಉತ್ಪನ್ನ ಆಗ್ತದ. ತಿಳಿತಾ? ರಾಗಾದಿಗಳಿಂದ ಬೇರೆಯಾಗಿತ್ತು ಅಂದ್ರ, ರಾಗಾದಿಗಳೊಡನೆ ಬೆರಕೆಯಾಗದೇ ಇರತಕ್ಕಂಥದ್ದು ಒಮ್ಮೆ ಭಿನ್ನ ಆಯ್ತು ಅಂದ್ರೆ ಪುನಃ ಮುಂದೆ ಎಂದೂ ರಾಗಾದಿಗಳ ಜೊತೆಗೆ ಏನಾಗೋದಿಲ್ಲ ಅಂತಂದ್ರೆ ಕೂಡೋದಿಲ್ಲ. ಮಿಶ್ರವಾಗದ ಭಾವ ಯಾವಾಗ ಉತ್ಪನ್ನ ಆಗ್ತದ? ಯಾವಾಗ ಈ ರಾಗಾದಿಗಳು ಜೀವದ ಜೊತೆಗೆ ಒಂದಾಗಿ ಸೇರೋದಿಲ್ಲ, ಒಂದಾಗೋದಿಲ್ಲ, ಅಲ್ಲಿ ತನಕ ಅದೇನಾಗೋದಿಲ್ಲ ಅಂತಂದ್ರೆ, ಒಂದಾಗಲಿಲ್ಲ ಅಂತಂದ್ರೆ ಆ ಭಾವ ಆ ಪ್ರಕಾರದಿಂದ ಏನಾಗೋದಿಲ್ಲ, ಅಜ್ಞಾನಮಯವಾದಂಥ ಭಾವ ಉತ್ಪನ್ನನ ಆಗೋದಿಲ್ಲ. ಅದಕ್ಕೆ ಯಾವಾಗ ಅದು ಉತ್ಪನ್ನ ಆಗ್ತದೆ ಅವಾಗ ಆ ಭಾವ ಏನು ಉತ್ಪನ್ನ ಆಗುವಂಥ ಭಾವ ಏನಿದೆ ಅದು ಜ್ಞಾನಮಯನ ಇರ್ತದೆ. ಅದ್ರೊಳಗೆ ಏನಿಲ್ಲ ಅಂದ್ರೆ ರಾಗಾದಿಗಳದ ಮಿಶ್ರಣ ಇಲ್ಲ, ಅದು ಪ್ಯೂರ್ ಜ್ಞಾನಮಯ ಭಾವನೆ ಇರ್ತದ. ಈ ಮಾತನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಅದನ್ನೇ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ವೇಳೆ ಜ್ಞಾನ ಒಂದು ಸಲ ಅಂದ್ರೆ ಅಪ್ರತಿಪಾತ ಭಾವದಿಂದ ಅಂದ್ರೆ ರಾಗಾದಿಕದಿಂದ ಬೇರೆಯಾಗಿ ಪರಿಣಮಿಸ್ತಂದ್ರೆ ಒಂದು ಸಲ
ಅದು ಪುನಃ ಎಂದೂ ರಾಗಾದಿಯೊಡನೆ ಮಿಶ್ರಣಗೊಳ್ಳುವುದಿಲ್ಲ. ಅದ್ಭುತ ಮಾತಿದು. ಒಮ್ಮೆ ಜ್ಞಾನ, ಒಂದು ವೇಳೆ ಜ್ಞಾನ ಒಂದು ಸಲ ರಾಗಾದಿಕದಿಂದ ಬೇರೆಯಾಗಿ ಪರಿಣಾಮ ಮಾಡಿತು ಅಂತಂದ್ರೆ ಅದು ಪುನಃ ಎಂದೂ ರಾಗದ ಜೊತೆಗೆ ಏನಾಗುವುದಿಲ್ಲ ಅಂದ್ರೆ ಮಿಶ್ರಣಗೊಳ್ಳುವುದಿಲ್ಲ. ಅದೇ ಪ್ರಕಾರ ಉತ್ಪನ್ನವಾದಂತಹ ರಾಗಾದಿಯೊಡನೆ ಕೂಡಿಕೊಳ್ಳದ ಜ್ಞಾನಮಯ ಭಾವ ಯಾವಾಗಲೂ ಇರುತ್ತದೆ. ಮತ್ತು ಪುನಃ ಜೀವವು ಅಸ್ಥಿರತೆಯ ರೂಪದಿಂದ ರಾಗಾದಿಯೊಳಗೆ ಯುಕ್ತ ಆಗ್ತದ. ಅದು ನಿಶ್ಚಯ ದೃಷ್ಟಿಯಿಂದ ಯುಕ್ತತೆ ಇಲ್ಲವೇ ಇಲ್ಲ. ಮತ್ತು ಅದರದ್ದು ಯಾವ ಅಲ್ಪ ಬಂಧ ಆಗ್ತದ ಅದು ನಿಶ್ಚಯ ದೃಷ್ಟಿಯಿಂದ ಬಂಧ ಇಲ್ಲ. ಯಾಕಂದ್ರೆ ಅಬದ್ಧ ಸ್ಪಷ್ಟ ರೂಪದಿಂದ ಪರಿಣಮನ ಏನದಲ್ಲ, ಆ ಪರಿಣಮನ ನಿರಂತರವಾಗಿ ವರ್ತಿಸ್ತಾನೆ ಇರ್ತದ. ಒಮ್ಮೆ ಅದರದ್ದೇನು ಅನುಭೂತಿ ಬಂದಿರ್ತದ, ಒಮ್ಮೆ ಅಬದ್ಧ ಸ್ಪಷ್ಟ ಆತ್ಮನ ಅನುಭವ ಆಗಿರ್ತದ, ನಿರಂತರವಾಗಿ ವರ್ತಿಸ್ತಾ ಇರ್ತದ. ಅದಕ್ಕೆ ಮಿಥ್ಯಾತ್ವದೊಡನೆ ಇರುವಂಥ ಪ್ರಕೃತಿಗಳ ಬಂಧನೂ ಆಗಂಗಿಲ್ಲ. ಮತ್ತು ಇತರ ಪ್ರಕೃತಿಗಳು ಸಾಮಾನ್ಯ ಸಂಸಾರಕ್ಕೆ ಕಾರಣಿಲ್ಲ. ಬೇರೆ ಸಹಿತ ಕತ್ತರಿಸಿ ಹಾಕಿದ ಮೇಲೆ ಮರದ ಹಸಿರು ಎಲೆಗಳಂತೆ ಆ ಪ್ರಕೃತಿಗಳು ಬೇಗನೆ ಒಣಗಿ ಹೋಗುವಂಥವುಗಳಿದ್ದಾವೆ. ಮೂಲ ಹೋಯ್ತಲ್ಲ, ಬೇರೆ ಹೋಯ್ತು ಅಂತಂದ್ರೆ ತಕ್ಷಣ ಆ ಗಿಡ ಏನಾಗ್ತದ, ಒಣಗಿ ಹೋಗ್ತದ. ಅದೇ ಪ್ರಕಾರ ಇಲ್ಲಿ ಮಿಥ್ಯಾತ್ವ ರೂಪದ ಪರಿಣತಿ ಅಂದ್ರೆ ಅಜ್ಞಾನದ ಏನು ಪರಿಣಾಮ ಆಗ್ತಿತ್ತು, ಒಮ್ಮೆ ಜ್ಞಾನ ಸ್ವಯಂ ತನ್ನ ರೂಪದಿಂದ ಪರಿಣಾಮ ಮಾಡಿತ್ತಂದ್ರೆ, ಒಂದು ಸಲ ರಾಗಾದಿಕದಿಂದ ಬೇರೆಯಾಗಿ ಪರಿಣಾಮ ಮಾಡಿತ್ತಂದ್ರೆ ಮುಂದೆ ಎಂದೂ ಏನಾಗೋದಿಲ್ಲ ಅಂತಂದ್ರೆ ಅದು ರಾಗಾದಿ ರೂಪ ಪರಿಣಾಮ ಆಗೋದಿಲ್ಲ ಅನ್ನುವಂಥ ಮಾತಿದೆ. ಆದ್ರೂ ಕೂಡ ಅದು ಗಣನೆಗೆ ಬರೋದಿಲ್ಲ. ಈ ಪ್ರಕಾರ ಇಲ್ಲಿ ಈ ಮಾತನ್ನ ಏನು ಮಾಡಿದ್ರು ಅಂತಂದ್ರೆ ಹೇಳಿದ್ರು. ಅದಕ್ಕೆ ನಾವು 168ನೇ ಗಾಥೆಯಲ್ಲಿ ಏನ್ ತಿಳ್ಕೊಂಡ್ವಿ ಅಂತಂದ್ರೆ ರಾಗಾದಿಗಳೊಡನೆ ಮಿಶ್ರವಾಗದ ಭಾವದ ಉತ್ಪತ್ತಿ ಹೆಂಗದ ಅನ್ನುವಂಥ ಮಾತನ್ನ ಇಲ್ಲಿ ನಾವು ನೋಡಿದ್ವಿ. ಅಂದ್ರೆ 168ರಲ್ಲಿ ಏನ್ ಹೇಳಿದ್ರು ಅಂದ್ರೆ ಮಿಥ್ಯಾತ್ವನ ಸಂಸಾರಕ್ಕೆ ಕಾರಣದ, ಅದಕ್ಕಾಗಿ ಮಿಥ್ಯಾತ್ವದ ಸಂಬಂಧದ ರಾಗಾದಿಗಳ ಅಭಾವ ಆಗ್ತಾ ಇರುವಂತೆ ಎಲ್ಲ ಭಾವಾಸ್ತ್ರಗಳ ಅಭಾವ ಆಗಿ ಬಿಡ್ತದ ಅನ್ನುವಂಥ ಮಾತು ಈ 168ರಲ್ಲಿ ಏನಾಯ್ತು ಅಂತಂದ್ರೆ ನಮಗೆ ಗೊತ್ತಾಯ್ತು. ಈಗ 169ನೇ ಗಾಥೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಜ್ಞಾನಿಗೆ ದ್ರವ್ಯಾಸ್ತ್ರವಗಳದ್ದು ಕೂಡ ಅಭಾವ ಇರ್ತದೆ ಅನ್ನೋದನ್ನ ಈಗ ತಿಳಿಸಿಕೊಡ್ತಾರ. ಮಿಥ್ಯಾತ್ವ ಸಂಸಾರಕ್ಕೆ ಕಾರಣದ, ಹಿಂಗಾಗಿ ಅದು ರಾಗಾದಿಗಳ ಅಭಾವ ಆಗ್ತಾ ಇದ್ದಂತೆ ಎಲ್ಲ ಭಾವಾಸ್ತ್ರವಗಳದ್ದು ಕೂಡ ಅಭಾವ ಆಗ್ತದೆ. ಅಂದ್ರೆ ಮಿಥ್ಯಾತ್ವದ ಅಭಾವ ಆಗ್ತದೆ. ಭಾವಾಸ್ತ್ರವಗಳು ಹೋದು ಭಾವಾಸ್ತ್ರವಗಳ ಅಭಾವ ಆಗಿಬಿಡ್ತದ ಅಂತಂದ ಮೇಲೆ ಇನ್ನು ಮುಂದೆ ಏನಾಗೋದು ಅಂತಂದ್ರೆ ದ್ರವ್ಯಾಸ್ತ್ರವಗಳದ್ದು ಅಭಾವ ಆಗ್ತದ. ರಾಗಾದಿ ಭಾವಗಳದ್ದು ಅಭಾವ ಆಯ್ತು ಅಂತಂದ್ರೆ ದ್ರವ್ಯ ಕರ್ಮಗಳದ್ದು ಕೂಡ ಅಭಾವ ಆಗಿ ಹೋಗ್ತದೆ. ಅದನ್ನೇ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 169ರಲ್ಲಿ ಹೇಳ್ತಾ ಇದ್ದಾರೆ. ಗಾಥಾ ಪಾಠ ಮಾಡಿ ಅದರ ಅರ್ಥವನ್ನ ನೋಡೋಣ. ಪುಢವಿ ಪಿಂಡ ಸಮಾನ ಪೂವ ನಿಬದ್ಧಾದು ಪಚ್ಚಯ ತಸ್ಸ ಕಮ್ಮ ಶರೀರೇನ ದುತೆ ಬದ್ಧಾ ಸೌವೇನಾನಿಸ್ಸ ಯಾವವೆಲ್ಲ ಪೂರ್ವ ನಿಬದ್ಧ ಪ್ರತ್ಯಯಗಳು ವರ್ತಿಸುತ್ತಿವೆ ಜ್ಞಾನಿಗೆ ಅವು ಪೃಥ್ವಿ ಪಿಂಡ ಸಮಾನವಿದ್ದು ಕರ್ಮ ಶರೀರ ನಿಬದ್ಧವಾಗಿಹವು. ನೋಡಿ, ಜ್ಞಾನಿಗೆ ದ್ರವ್ಯಾಸ್ತ್ರವಗಳದ್ದು ಕೂಡ ಅಭಾವ ಇರ್ತದೆ ಅನ್ನುವಂಥದ್ದನ್ನ 169ರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನಿದೆ ಈ ಗಾಥೆಯ ಅರ್ಥ ನೋಡಿ. ಆ ಜ್ಞಾನಿಗೆ ಮೊದಲು ಬದ್ಧವಾದಂಥ ಎಲ್ಲ ಪ್ರತ್ಯಯಗಳು ಮಣ್ಣಿನ ಮುದ್ದೆಗೆ ಸಮಾನವಾಗಿವೆ. ಜ್ಞಾನಿ ಇದಾನಪ್ಪ ಅಂತಂದ್ರೂ ಕೂಡ ಪೂರ್ವಬದ್ಧ ಕರ್ಮ ಇದ್ದಾವಲ್ಲ, ತಸ್ಸ ನಾನಿಸ್ಸ ಪೂವ ನಿಬದ್ಧ ಸವ್ವೇವು ಪಚ್ಚಯಾದು. ಆ ಜ್ಞಾನಿಗೆ ಮೊದಲು ಬದ್ಧ ಆಗಿರತಕ್ಕಂಥ ಎಲ್ಲ ಪ್ರತ್ಯಯಗಳು ಪುಢವಿ ಪಿಂಡ ಸಮಾನ, ಅಂದ್ರ ಮಣ್ಣಿನ ಮುದ್ದೆ ಇದಾವಲ್ಲ ಆ ರೀತಿ ಮಣ್ಣಿನ ಮುದ್ದೆಗೆ ಸಮಾನ ಇರ್ತಾವ. ಮತ್ತು ತೇ ಅವು ಕಮ್ಮ ಶರೀರೇನ ಕೇವಲ ಕಾರ್ಮಾನ ಶರೀರದೊಡನೆ ಬದ್ಧಾಗಿದವ. ಕಾರ್ಮಾನ ಶರೀರದ ಜೊತೆಗೆ ಅಷ್ಟ ಬದ್ಧಿರ್ತಾವವು. ಅದನ್ನ ಇಲ್ಲಿ 169ರೊಳಗೆ ಏನ್ ಮಾಡಿದ್ರು ಅಂತಂದ್ರೆ ತಿಳಿಸಿದ್ರು. ಏನಿದೆ, ಮೊದಲಂತೂ ಅಜ್ಞಾನದಿಂದ ಬದ್ಧವಾಗಿರ್ತಕ್ಕಂಥ ಯಾವ ಮಿಥ್ಯಾತ್ವ ವಿರತಿ ಕಷಾಯ ಮತ್ತು ಯೋಗ ರೂಪದ ದ್ರವ್ಯಾಸ್ತ್ರವಭೂತವಾದಂಥ ಪ್ರತ್ಯಯಗಳಿದ್ದು ಅಲ್ಲ, ಅವು ಅನ್ಯ ದ್ರವ್ಯ ಸ್ವರೂಪವಾದಂಥ ಪ್ರತ್ಯಯಗಳು
ಅಚೇತನ ಪುದ್ಗಲ ಪರಿಣಾಮ ಇರೋದ್ರಿಂದ ಜ್ಞಾನಿಗೆ ಹೆಂಗದಾವವು ಅಂತಂದ್ರ ಮಣ್ಣಿನ ಮುದ್ದಿದ್ದಂಗದಾವು, ಮಣ್ಣಿದ್ದಂಗದಾವವು. ಮಣ್ಣು ಮೊದಲಾದ ಪುದ್ಗಲ ಸ್ಕಂದಗಳಿವೆ, ಹಾಗೇ ಅವು ಪ್ರತ್ಯಯಗಳಿದ್ದಾವ. ಮಣ್ಣು ಎಲ್ಲ ಮೊದಲಾದ ಏನದಾವಲ್ಲ ಹಂಗದಾವು. ಅವಂತೂ ಎಲ್ಲವೂ ಸ್ವಭಾವದಿಂದಲೇ ಕೇವಲ ಕಾರ್ಮಾನ ಶರೀರದ ಜೋಡನೆ ಬದ್ದಾಗಿದಾವ. ಅವು ಹೆಂಗದಾವಂದ್ರ ಅವುಗಳ ಸ್ವಭಾವನ ಹೆಂಗೈತೆ ಅಂದ್ರೆ ಕಾರ್ಮಾನ ಶರೀರದ ಜೊತೆಗೇನ ಬಂಧಿಸಲ್ಪಟ್ಟಾವು, ಸಂಬಂಧಯುಕ್ತದಾವ. ಜೀವದೊಡನೆ ಅವುಗಳಿಗೆ ಏನು ಸಂಬಂಧ ಇಲ್ಲ. ಅದಕ್ಕಾಗಿ ಸ್ವಭಾವದಿಂದ ಜ್ಞಾನಿ ಹೆಂಗದಾನಪ್ಪ ಅಂದ್ರ ದ್ರವ್ಯಾಶ್ರವದ ಅಭಾವ ಜ್ಞಾನಿಗೆ ಏನಾಗ್ತಂದ್ರೆ ಸಿದ್ಧ ಆಗ್ತದೆ. ದ್ರವ್ಯಾಶ್ರವನೇ ಇಲ್ಲ ಜ್ಞಾನಿಗೆ, ಅದರಿಂದ ಭಿನ್ನನೇ ಇದ್ದಾನೆ. ಜ್ಞಾನಿ ಮೊದಲ ಅಜ್ಞಾನ ಅವಸ್ಥೆಯೊಳಗೆ ಏನಾಗಿದ್ದ ಅಂದ್ರೆ ಕಟ್ಟಲ್ಪಟ್ಟಂತ ಮಿಥ್ಯಾತ್ವ ಮೊದಲಾದ ದ್ರವ್ಯಾಶ್ರವ ಭೂತ ಪ್ರತ್ಯಯಗಳಿಗೆ ಅವಂತೂ ಮಣ್ಣಿನ ಮುದ್ದೆಯಂತೆ ಪುದ್ಗಲಮಯ ಆಗಿರೋದ್ರಿಂದ ಅವು ಸ್ವಭಾವದಿಂದನ ಅಮೂರ್ತಿಕ ಚೈತನ್ಯ ಸ್ವರೂಪವಾದಂತಹ ಜೀವದಿಂದ ಭಿನ್ನದವು. ಅವುಗಳ ಬಂಧ ಅಥವಾ ಸಂಬಂಧ ಪುದ್ಗಲಮಯವಾದಂಥ ಕರ್ಮ ಶರೀರದ ಜೊತೆಗಿರ್ತದೆ. ಕರ್ಮದ ಶರೀರ ಏನದಲ್ಲ ಅದರ ಜೊತೆಗೆ ಇವುತ್ರದೆಲ್ಲ ಸಂಬಂಧ ಅದ. ಚಿನ್ಮಯ ಜೀವದ ಜೊತೆಗೆ ಇವುಗಳದ್ದೇನೂ ಸಂಬಂಧ ಇಲ್ಲ, ಮೊದಲಿನಿಂದನೂ ಇಲ್ಲ, ಈಗೂ ಇಲ್ಲ, ಮುಂದೂ ಇರೋದಿಲ್ಲ. ಅದಕ್ಕಾಗಿ ಜ್ಞಾನಿ ಯಾವಾಗ ತನ್ನ ಸ್ವರೂಪವನ್ನು ನೋಡ್ತಾನಲ್ಲ ಅವಾಗ ಸ್ವಭಾವದಿಂದ ಹೆಂಗದಾನಂದ್ರೆ ದ್ರವ್ಯಾಶ್ರವ ಅವನಲ್ಲಿಗೆ ಅಭಾವ ಇದೆ. ದ್ರವ್ಯದ ಆಶ್ರವಣ ಆಗುವುದಿಲ್ಲ ಅಂದ್ರೆ ಕರ್ಮಾಶ್ರವಣ ಇಲ್ಲ ಅವನಿಗೆ. ಮತ್ತು ಜ್ಞಾನಿಗೆ ಭಾವಾಶ್ರದ ಅಭಾವ ಇರೋದ್ರಿಂದ ದ್ರವ್ಯಾಶ್ರವವು ಕೂಡ ಹೊಸ ಕರ್ಮಗಳ ಆಶ್ರವಕ್ಕೆ ಕಾರಣ ಆಗುವುದಿಲ್ಲ. ಅದಕ್ಕಾಗಿ ಈ ದೃಷ್ಟಿಯಿಂದಂತಲೂ ಜ್ಞಾನಿಗೆ ದ್ರವ್ಯಾಶ್ರವದ ಅಭಾವಿದೆ. ಹಿಂಗ ಮೂಲ ಗಾಥೆಯೊಳಗೆ ಏನ್ ಮಾಡಿದ್ರು ಅಂತಂದ್ರೆ ಕುಂದಾಚಾರ್ಯರು 169ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂದ್ರೆ ಹೇಳಿದ್ರು, ತಿಳಿತಾ. ಅದಕ್ಕ ಇಲ್ಲಿ ಅಜ್ಞಾನದೊಳಗೆ ಏನು ಮೊದಲು ಬಂದ್ ಆಗಿತ್ತಲ್ಲ ಅದು ದ್ರವ್ಯಾಶ್ರವಭೂತವಾದಂಥ ಪ್ರತ್ಯಯಗಳದಾವು. ಅವು ಅನ್ಯ ದ್ರವ್ಯ ಸ್ವರೂಪವಾದಂಥ ಪ್ರತ್ಯಯಗಳು ಅಚೇತನ ಪುದ್ಗಲಮಯ ಆಗಿರೋದ್ರಿಂದ ಜ್ಞಾನಿ ಸಲುವಾಗಿ ಮಣ್ಣಿನ ಮುದ್ದಿದ್ದಂಗದಾವು. ಅವು ಎಲ್ಲವೂ ಸ್ವಭಾವದಿಂದಲೇ ಹೆಂಗದಾವಪ್ಪ ಅಂದ್ರೆ ಕೇವಲ ಕಾರ್ಮಾನ ಶರೀರದ ಜೊತೆಗಿನ ಬದ್ಧ ಆದದ್ದುದಾವ, ಸಂಬಂಧ ಪಟ್ಟಂಥವುಗಳದಾವ, ಜೀವದೊಡನೆ ಇಲ್ಲ. ಅದಕ್ಕಾಗಿ ಸ್ವಭಾವದಿಂದಲೇ ಜ್ಞಾನಿಗೆ ದ್ರವ್ಯಾಶ್ರವದ ಅಭಾವ ಸಿದ್ಧ ಆಗ್ತದ ಅನ್ನುವಂಥ ಮಾತಿದೆ. ಹೀಗೆ ಜ್ಞಾನಿ ನಿರಾಶ್ರವಿ ಆದ, ಜ್ಞಾನಿಗೆ ಆಶ್ರವಿಲ್ಲ ಅನ್ನೋ ಹಂಗಾಯ್ತು. ಹಂಗಾದ್ರೆ ಪ್ರಶ್ನೆ ನಿರ್ಮಾಣ ಆಗ್ತದ, ಜ್ಞಾನಿ ಹೇಗೆ ನಿರಾಶ್ರವಿ ಆಗ್ತಾನ? ಜ್ಞಾನಿ ಹೆಂಗೆ ನಿರಾಶ್ರವಿ? ಈ ಪ್ರಶ್ನೆ ಏನು ಉತ್ಪನ್ನ ಆಗ್ತದಲ್ಲ, ಈ ಪ್ರಶ್ನೆಗೆ ಉತ್ತರ ರೂಪವಾಗಿ 170ನೇ ಗಾಥೆಯನ್ನು ಹೇಳವರಿದ್ದಾರೆ. ಕಥಂ ಜ್ಞಾನಿ ನಿರಾಶ್ರವ ಇತಿ ಚೇತ್, ಜ್ಞಾನಿ ಹೆಂಗ ನಿರಾಶ್ರವಿ ಇದ್ದಾನ ಅನ್ನುವ ಮಾತಿದೆ ಇಲ್ಲಿ. 170ನೇ ಗಾಥೆ, ಬಹಳ ಸುಂದರ ಗಾಥೆ ನೋಡಿ. ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಚೌವಿಹ ಅನೇಯ ಭೇಯಂ ಬಂಧಂತೆ ನಾನದನ್ಸನ ಗುಣೇಹಿಂ ಸಮಯೇ ಸಮಯೇ ಜಂಹಾ ತೇನ ಅಬಂಧೋತ್ತಿ ನಾನೀದು. ಕನ್ನಡದಲ್ಲಿ 170ನೇ ಗಾಥೆ. ಜ್ಞಾನ ದರ್ಶನ ಗುಣಗಳಿಂ ಚತುರ್ವಿಧ ಆಶ್ರವಗಳ ಸಮಯ ಸಮಯದಲ್ಲಿ ಅನೇಕ ವಿಧ ಕರ್ಮಗಳ ಕಟ್ಟಿದದರಿಂದ ಜ್ಞಾನಿಗೆ ಬಂಧ ತಾನಿಲ್ಲ. ನೋಡ್ರಿ, ಈ ಪ್ರಕಾರ 170ನೇ ಗಾಥೆಯೊಳಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಬಹಳ ಸಿಂಪಲ್ ಇದೆ. ಚಂಹಾ ಚೌವಿಹ ನಾನದನ್ಸನ ಗುಣೇಹಿಂ ಅಂದ್ರೆ ಯಾಕಂದ್ರೆ ನಿರಾಶ್ರವಿ ಹೆಂಗಪ್ಪ? ಏಕೆಂದರೆ 170ನೇ ಗಾಥೆ ಇದೆ. ಯಾಕಂದ್ರ 4 ಪ್ರಕಾರದ ದ್ರವ್ಯಾಶ್ರವಗಳು, 4 ಪ್ರಕಾರದ ಏನು ದ್ರವ್ಯಾಶ್ರವಗಳಲ್ಲ, ಮಿಥ್ಯಾತ್ವ, ಅವಿರತಿ, ಕಷಾಯ ಯೋಗ. ನಾನದನ್ಸನ ಗುಣೇಹಿಂ ಜ್ಞಾನ ದರ್ಶನ ಗುಣಗಳ ಮುಖಾಂತರ ಸಮಯ ಸಮಯದಲ್ಲಿ ಅನೇಯ ಭಣಿಯಂ ಅನೇಕ ಪ್ರಕಾರದ ಕರ್ಮಗಳನ್ನ ಬಂಧಂತೆ ಬಂಧಿಸುತ್ತವೆ. ಈ ದ್ರವ್ಯಾಶ್ರವಗಳು ಏನಿದಾವಲ್ಲ, ಈ ದ್ರವ್ಯಾಶ್ರವಗಳು ಜ್ಞಾನ ದರ್ಶನ ಗುಣಗಳ ಮುಖಾಂತರ ಸಮಯದೊಳಗ ಅನೇಕ ಪ್ರಕಾರದ ಕರ್ಮಗಳನ್ನ ಬಂಧಿಸ್ತಾ ಇದ್ದಾವ. ಅದಕ್ಕಾಗಿ ಜ್ಞಾನಿ ಹೆಂಗಿದ್ದಾನ ಅಂತಂದ್ರ ಬಂಧರಹಿತನೇ ಆಗಿದ್ದಾನೆ.
ತಿಳಿತಾ? ನಾಲ್ಕು ಪ್ರಕಾರದ ದ್ರವ್ಯಾಸ್ರವಗಳೇನಿದಾವಲ್ಲ, ಇವು ಜ್ಞಾನ ದರ್ಶನಗಳ ಮುಖಾಂತರ ಸಮಯದೊಳಗೆ ಅನೇಕ ಪ್ರಕಾರದ ಕರ್ಮಗಳನ್ನು ಬಂಧಿಸ್ತಾ ಇದ್ದಾವು. ಯಾವ್ರೀ? ದ್ರವ್ಯಾಸ್ರವಗಳು. ಅದಕ್ಕಾಗಿ ಜ್ಞಾನಿ ಹೆಂಗಿದಾನಂದ್ರೆ ಬಂಧರಹಿತನೇ ಇದ್ದಾನ. ಜ್ಞಾನಿಗೆ ಅದಕ್ಕೇನು ಸಂಬಂಧನೇ ಇಲ್ಲ. ಅದಕ್ಕೆ ಜ್ಞಾನಿಯಂತೂ ಮೊದಲು ಆಶ್ರವ ಭಾವದ ಭಾವನೆಯ ಅಭಿಪ್ರಾಯದ ಅಭಾವದ ಕಾರಣವಾಗಿ ನಿರಾಶ್ರವಿನೇ ಇದ್ದಾನ. ಮೊದಲು ಆಶ್ರವ ಭಾವನೆಗಳಿಗೆ ಕಾರಣ ಇರತಕ್ಕಂಥ ಏನು ಭಾವನೆಗಳದಾವಲ್ಲ ಅವುಗಳನ್ನು ಬಿಟ್ಟು ಹಾಕ್ಯಾನ. ಹೀಗಾಗಿ ಆ ಸಮಯದೊಳಗೆ ಅವನು ಹೇಗಿದ್ದಾನ? ನಿರಾಶ್ರವಿನೇ ಇದ್ದಾನ. ಆದರೆ ಅವನಿಗೂ ಯಾವ ದ್ರವ್ಯ ಪ್ರತ್ಯಯಗಳು ಪ್ರತಿಯೊಂದು ಸಮಯದಲ್ಲಿ ಅನೇಕ ಪ್ರಕಾರದ ಪುದ್ಗಲ ಕರ್ಮಗಳನ್ನು ಬಂಧಿಸ್ತಾ ಇವೆಯಲ್ಲ, ಅಲ್ಲಿ ಜ್ಞಾನ ಗುಣದ ಪರಿಣಮನ ಕಾರಣವಾಗಿದೆ. ತಿಳಿತಾ? ಜ್ಞಾನ ಗುಣದ್ದೇನು ಪರಿಣಮನ ಇದೆಯಲ್ಲ, ಅಲ್ಲಿ ಏನಾಗ್ಯದ ಅಂತಂದ್ರೆ ಅದು ಕಾರಣೀಭೂತದ. ಅದಕ್ಕೆ ಇಲ್ಲಿ ಒಟ್ಟಾರೆಯಾಗಿ ಏನು ಹೇಳಿದ್ರಪ್ಪ 170ನೇ ಗಾಥೆಯೊಳಗೆ ಏನು ಹೇಳಿದ್ರು ಅಂತಂದ್ರೆ ಅಗದಿ ಸಂಕ್ಷಿಪ್ತಿದೆ ಅರ್ಥ. 4 ಪ್ರಕಾರದ ದ್ರವ್ಯಾಸ್ತ್ರಗಳೇನಿದಾವಲ್ಲ, ಜ್ಞಾನ ದರ್ಶನ ಗುಣಗಳ ಮುಖಾಂತರ ಸಮಯದೊಳಗೆ ಅನೇಕ ಪ್ರಕಾರದ ಕರ್ಮಗಳನ್ನು ಬಂಧಿಸ್ತಾವ. ಅದಕ್ಕಾಗಿ ಜ್ಞಾನಿ ಬಂಧರಹಿತನೇ ಆಗಿದ್ದಾನೆ. ತಿಳಿತಾ? ದ್ರವ್ಯಾಸ್ತ್ರಗಳು ಜ್ಞಾನ ದರ್ಶನ ಗುಣಗಳ ಮುಖಾಂತರ ಸಮಯದೊಳಗೆ ಅನೇಕ ಪ್ರಕಾರದ ಕರ್ಮಗಳನ್ನು ಬಂಧಿಸ್ತಾ ಇದ್ದಾವೆ. ಹೀಗಾಗಿ ಆ ದ್ರವ್ಯಾಸ್ತ್ರಗಳ ಕಾರಣದಿಂದನ ಅವು ಬಂಧಕ್ಕೆ ಕಾರಣದವು. ಅದಕ್ಕ ಜ್ಞಾನಿ ಯಾರಿದ್ದಾರಲ್ಲ ಅವು ಮಾತ್ರ ಏನಿದ್ದಾನಪ್ಪ ಅಂತಂದ್ರೆ ಬಂಧರಹಿತನ ಇದ್ದಾನ. ಅಜ್ಞಾನಿಗೆ ಇವೆಲ್ಲ ಅದ. ಜ್ಞಾನಿ ಮೊದಲ ಆಶ್ರವ ಭಾವದ ಭಾವನೆಯದ ಏನು ಅಭಿಪ್ರಾಯದ ಆಶ್ರವ ಭಾವನೆ ಅಭಿಪ್ರಾಯದ ಅಭಾವ ಆಗ್ಯದ ಅವನಿಗೆ. ಹೀಗಾಗಿ ಅವನು ನಿರಾಶ್ರವಿನೇ ಇರ್ತಾನ. ಆದರೆ ಅವನಿಗೂ ಕೂಡ ದ್ರವ್ಯ ಪ್ರತ್ಯಯಗಳು ಪ್ರತಿಯೊಂದು ಸಮಯದೊಳಗೆ ಅನೇಕ ಪ್ರಕಾರದ ಪುದ್ಗಲ ಕರ್ಮಗಳನ್ನು ಬಂಧಿಸ್ತಾ ಇದ್ದಾವಲ್ಲ, ಅಲ್ಲಿ ಜ್ಞಾನ ಗುಣದ ಪರಿಣಮನ ಏನದ ಅಂತಂದ್ರೆ ಕಾರಣದ. ಪುದ್ಗಲ ಕರ್ಮಗಳು ಬಂದಿದ್ರೂ ಕೂಡ ಅಲ್ಲಿ ಜ್ಞಾನ ಗುಣ ಏನಿರ್ತದ ಅಂತಂದ್ರೆ ಜ್ಞಾನ ಗುಣದ ಪರಿಣಮನ ಅಲ್ಲಿ ಇದ್ದೇ ಇದೆ. ಆ ಜ್ಞಾನ ಗುಣದ ಪರಿಣಮನ ಬಂಧಕ್ಕೆ ಕಾರಣ ಹೆಂಗಾಗ್ತದಪ್ಪ? ಆಗೋದಿಲ್ಲ. ಜ್ಞಾನ ಗುಣದ ಪರಿಣಮನ ಇತ್ತು ಅಂದ್ರೆ ಅದು ಬಂಧನ ಆಗೋದಿಲ್ಲ, ಅಬಂಧ ರೂಪನ ಉಳಿತದ. ಅದನ್ನೇ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಜ್ಞಾನಿ ಯಾಕೆ ಅಬಂಧ ಅಂತಂದ್ರೆ ಜ್ಞಾನಿಯಲ್ಲಿ ಏನದಪ್ಪ ಅಂತಂದ್ರ ಈ ಒಂದು ಜ್ಞಾನ ಗುಣದ ಪರಿಣಮನ ಇರೋದ್ರಿಂದ ಅವ ಹೆಂಗಿದ್ದಾನಂತಂದ್ರೆ ಪುದ್ಗಲ ಕರ್ಮಗಳನ್ನ ಬಂಧನ ಮಾಡ್ಕೊಳ್ಳೋದಿಲ್ಲ, ಬಂಧಿಸೋದಿಲ್ಲ ಅನ್ನುವ ಮಾತು ಇಲ್ಲಿ 170ನೇ ಗಾಥೆಯೊಳಗೆ ಏನಾಗ್ಯದ ಅಂತಂದ್ರೆ ಬಂದದ. ಅದಕ್ಕೆ ಜ್ಞಾನಿ ನಿರಾಶ್ರವಿ ಯಾಕಂದ್ರೆ ಜ್ಞಾನಿಗೆ ಜ್ಞಾನಮಯವಾದಂಥ ಭಾವಿದೆ. ಹಿಂಗಿರೋದ್ರಿಂದ ಜ್ಞಾನ ಗುಣದ ಪರಿಣಾಮ ಅವನೊಳಗಿರೋದ್ರಿಂದ ಅವನು ಹೆಂಗಿದ್ದಾನಂದ್ರೆ ಅಬಂಧಕ್ಕಿದ್ದಾನ, ಬಂಧರಹಿತಿದ್ದಾನ ಅನ್ನೋ ಮಾತನ್ನ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ತಿಳಿಸಿದ್ರು. ನೋಡಿ, ಇಲ್ಲಿ 170ನೇ ಗಾಥೆಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಯಾವ ದ್ರವ್ಯ ಪ್ರತ್ಯಯಗಳು ಬರ್ತಾ ಇವೆ ಪ್ರತಿಯೊಂದು ಸಮಯದೊಳಗ ಆ ದ್ರವ್ಯ ಪ್ರತ್ಯಯಗಳು ಏನ್ ಮಾಡ್ತಾವ ಅಂತಂದ್ರ ಕರ್ಮ ಪುದ್ಗಲಗಳನ್ನು ಬಂಧಿಸ್ತಾವ. ಕರ್ಮ ಪುದ್ಗಲಗಳನ್ನು ಬಂಧಿಸುವಂತ ಸಮಯದೊಳಗೆ ಜ್ಞಾನಿಗೆ ಯಾವ ಜ್ಞಾನ ಅದಲ್ಲ ಆ ಜ್ಞಾನ ಗುಣದ ಪರಿಣಾಮನ ಇದೆ ಅನ್ನುವಂಥ ಮಾತನ್ನು ಬರ್ತದ. ಅಮೃತಚಂದ್ರಾಚಾರ್ಯ ಟೀಕೆದೊಳಗೆ ಅದನ್ನು ಹೇಳಿದ್ರು. ಅಂದ್ರೆ ಇಲ್ಲಿ ಒಟ್ಟಾರೆಯಾಗಿ ಏನಿದೆ ಅಂತಂದ್ರ ಜ್ಞಾನಿ ಅಬಂಧಕ್ಕಿದ್ದಾನ ಅನ್ನುವಂಥ ಮಾತನ್ನ ಸಾಮಾನ್ಯ ರೂಪದಿಂದ ಹೇಳಿದ್ರು. ಆದ್ರೆ ವಿಶೇಷ ರೂಪದಿಂದ ಜ್ಞಾನಗುಣದ ಪರಿಣಮನ ಅಲ್ಲಿ ಸಾಮಾನ್ಯ ಪ್ರತ್ಯಯಗಳೇನಿದಾವಲ್ಲ ಅಲ್ಲಿ ನಿರಂತರ ಬಂಧ ನಡೆದದ್ದನ ಅದ. ಅದು ಹೇಗೆ ಅಂದ್ರೆ ಜ್ಞಾನಿ ಅಬಂಧಕ್ಕಿದ್ದಾನ ಅನ್ನೋದನ್ನ ಸಾಮಾನ್ಯ ರೂಪದಿಂದ ಹೇಳಿದ್ರು. ಆದ್ರೆ ವಿಶೇಷ ರೂಪದಿಂದ ನಾವು ನೋಡಿದಾಗ ಯಾವ ಚತುರ್ಥ ಗುಣಸ್ಥಾನಾವರ್ತಿ ಇರತಕ್ಕಂಥ ಜ್ಞಾನಿ ಇದ್ದಾನಲ್ಲ ಅವನಿಗೆ ದ್ರವ್ಯ ಪ್ರತ್ಯಯಗಳದ್ದು ಉದಯ ಇದೆ. ಆ ಸಮಯದೊಳಗೆ ಅವು ಬಂಧಕ್ಕೆ ಕಾರಣ ಇದ್ದಾವ ಅನ್ನುವಂಥ ಮಾತು ಬರ್ತಿದೆ. ಅದು ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತದ. ಜ್ಞಾನ ಗುಣದ ಪರಿಣಮನ ಬಂಧಕ್ಕೆ ಹೆಂಗ ಕಾರಣ ಆಗ್ತದ ಅನ್ನೋ ಮಾತು 171ನೇ ಗಾಥೆಯಲ್ಲಿ ಬರುವುದಿದೆ. ಅದನ್ನು ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಆ ಒಂದು ಗಾಥೆಯನ್ನು ನೋಡೋಣ. 171ನೇ ಗಾಥೆ ಅದನ್ನು ನೋಡಿ ಆಮೇಲೆ ಅದರ ಅರ್ಥವನ್ನು ಏನ್ ಮಾಡೋಣ ಅಂತಂದ್ರೆ ನೋಡೋಣ. ಬಹಳ ಸಿಂಪಲ್ ಇದೆ. ಜಮ್ಮಾದು ಜಹನ್ನಾದೋ ನಾನಾ ಗುಣಾದೋ ಪುನೋ ವಿಪರಿಣಮದಿ ಅನ್ನತ್ತಂ ನಾನ ಗುಣೋ ತೇನದು ಸೋಬಂಧಗೋ ಭನಿದೋ. ಕನ್ನಡದಲ್ಲಿ ನೋಡಿ. ಪುನರಾಜಘನ್ಯ ಜ್ಞಾನ ಗುಣದ ಕಾರಣ
ಅನ್ಯರೂಪ ವರ್ತಿಸುವುದರಿಂದ ಜ್ಞಾನಗುಣವದು ಕರ್ಮಗಳ ಬಂಧಕವೆಂದು ತಾನೇ ಹೇಳಲಾಗುವುದು. ನೋಡಿ, ಇದನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಬಹಳ ಸುಂದರವಾಗಿರ್ತಕ್ಕಂಥದ್ದಿದೆ. ಏನು ಹೇಳಿಕೊಡ್ತಾ ಇದ್ದಾರೆ ನೋಡಿ, ಅಗದಿ ಸ್ಪಷ್ಟ ಇದೆ. 171ನೇ ಗಾಥೆ. ಜ್ಞಾನಗುಣದ ಪರಿಣಮನ ಅದರಿಂದ ಹೆಂಗೆ ಬಂಧ ಆಗ್ತದ ಅನ್ನೋ ಮಾತಿದೆ. ಬಹಳ ಸಿಂಪಲ್ ಇದೆ. ಏಕೆ ಜ್ಞಾನಗುಣದ ಜ್ಞಾನಗುಣ ಅಂದ್ರೆ ಅಬಂಧಕ್ಕಿದೆ ಅನ್ನೋದನ್ನು ಹೇಳಿದ್ರಿ, ಆದ್ರೆ ಇಲ್ಲಿ ಬಂಧ ಅಂತ ಹೇಳ್ತಾ ಇದ್ದೀರಿ. ಯಾಕಂದ್ರೆ ಜ್ಞಾನಗುಣ ಜಘನ್ಯ ಜ್ಞಾನಗುಣದ ಕಾರಣದಿಂದ ಜಮ್ಹಾದು ನಾನಗುಣೋ ಜಗನ್ನಾದೋ ನಾನಗುಣಾದೋ. ಜ್ಞಾನಗುಣ ಅಂತೂ ಇದೆ, ಜ್ಞಾನಗುಣದೊಳಗ ಜಘನ್ಯ ಮಧ್ಯಮ ಉತ್ತಮ ಹಿಂಗೆ ಭೇದ ಇದಾವಲ್ಲ. ಅಲ್ಲಿ ಜಘನ್ಯ ಗುಣದ ಕಾರಣದಿಂದ, ಜಘನ್ಯ ಜ್ಞಾನ ಗುಣದ ಕಾರಣದಿಂದ ಪುನೋವಿ ಅನಂತರವು ಅನ್ನತ್ತಂ ಅನ್ಯ ರೂಪದಿಂದ ಪರಿಣಮನ ಮಾಡ್ತದೆ. ಅಂದ್ರೆ ಜ್ಞಾನ ಗುಣದ ಕಾರಣದಿಂದ ಅನ್ಯ ರೂಪದಿಂದ ಏನು ಪರಿಣಾಮ ಮಾಡ್ತದಲ್ಲ, ಅದಕ್ಕಾಗಿ ಜಘನ್ಯ ಜ್ಞಾನ ಗುಣ ಇರೋದ್ರಿಂದ ಸ್ಥಿರತೆ ಇರೋದಿಲ್ಲ, ಅದರೊಳಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದ. ಆ ಕಾರಣದಿಂದ ಆ ಅನ್ಯ ರೂಪದ ಪರಿಣಾಮ ಏನು ಮಾಡ್ತದಲ್ಲ, ಅದಕ್ಕಾಗಿ ಅದು ಅಂದ್ರೆ ಜ್ಞಾನ ಗುಣವು ಕರ್ಮಗಳ ಬಂಧ ಮಾಡ್ತದ ಅಂತ ಹೇಳಲಾಗಿದೆ. ಜಘನ್ಯ ಜ್ಞಾನ ಗುಣ ಏನಿದೆ ಇದು ಕರ್ಮ ಬಂಧಕ್ಕೆ ಕಾರಣ ಇದೆ ಅನ್ನುವಂಥ ಮಾತನ್ನ ಹೇಳಲಾಗಿದೆ. ಬಹಳ ಸಿಂಪಲ್ ಇದೆ ನೋಡಿ, ಅಗದಿ ಕರೆಕ್ಟ್ ಇದೆ ಇದು. ಎಲ್ಲಿಯವರೆಗೆ ಜ್ಞಾನ ಗುಣದ ಜಗನ್ಯ ಭಾವಿದೆ ಅಂದ್ರೆ ಕ್ಷಯಕ್ಷಮಿಕ್ ಭಾವಿದೆ, ಅದು ಆಲ್ದ ಜ್ಞಾನ ಗುಣ ಏನಿದೆ ಅಂತಂದ್ರೆ ಅಂತರ್ಮೂರ್ತದೊಳಗ ಪರಿಣಮನ ಆಗ್ತದೆ, ವಿಪರಿಣಾಮಕ್ಕೆ ಪ್ರಾಪ್ತ ಆಗ್ತದ. ಅದರ ಪರಿಣಮನ ಪುನಃ ಬೇರೆ 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 ರೂಪ ಆಗ್ತಿರ್ತದ. ಆ ಕಾರಣದಿಂದ ಜ್ಞಾನ ಗುಣದ ಜಘನ್ಯ ಭಾವದಿಂದ ಆಗುವಂತ ಏನು ಪರಿಣಮನದ, ಅದು ಯಥಾಖ್ಯಾತ ಚಾರಿತ್ರ ಅವಸ್ಥೆಕ್ಕಿಂತ ಮೊದಲ ಅವಶ್ಯವಾಗಿ ರಾಗದ ಸದ್ಭಾವ ಇರೋದ್ರಿಂದ ಬಂಧಕ್ಕೆ ಕಾರಣ ಆಗಿದೆ. ಹಿಂದಿನ ಗಾಥೆಯೊಳಗೆ ಏನು ಹೇಳಿದ್ರು ಅಂದ್ರೆ ಜ್ಞಾನಿಗೆ ಬಂದಿಲ್ಲ ಅಂತ ಹೇಳಿದ್ರು. ಅದರ ತಕ್ಷಣ ಈ ಮಾತನ್ನು ಕೂಡ ಹೇಳಿದ್ರು, ಜ್ಞಾನಿಗೆ ಬಂದಿಲ್ಲ, ಇದು ಸರಿ ಇದೆ. ಯಾವ ಅಪೇಕ್ಷೆಯಿಂದ ಮಿಥ್ಯಾತ್ವದ ಕಾರಣದಿಂದ ಏನು ಅನಂತ ಸಂಸಾರಕ್ಕೆ ಕಾರಣದ ಇರುವಂತ ಬಂದಿದೆ, ಅದರಿಂದ ಬಂದಿಲ್ಲ, ಆ ಪ್ರಕಾರದ ಬಂದಿಲ್ಲ, ಅದು ಸರಿ ಇದೆ. ಆದ್ರೂ ಜ್ಞಾನಿಗೆ ಬಂದಿಲ್ಲ ಅನ್ನುವಂಥ ಮಾತಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಅವನ ಜಘನ್ಯ ಜ್ಞಾನ ಗುಣದ ಯಾವಾಗ ಪರಿಣಾಮನ ಮಾಡ್ತಾ ಇದ್ದಾನಲ್ಲ, ಅವಾಗ ಜ್ಞಾನದ ಸಾಮರ್ಥ್ಯ ಕಡಿಮೆ ಇದೆ. ಹೀಗಾಗಿ ಅಲ್ಲಿ ಜ್ಞಾನ ಕ್ಷೋಕ್ಷಮ ರೂಪ ಇದೆ. ಕ್ಷೋಕ್ಷಮ ರೂಪ ಇರೋದ್ರಿಂದ ಅಲ್ಲಿ ಏನಾಗ್ತದ ಅಂತಂದ್ರೆ ಒಮ್ಮೆಮ್ಮೆ ಜ್ಞಾನ ಒಂದೇ ರೀತಿಯಿಂದ ಸ್ಥಿರವಾಗಿರೋದಿಲ್ಲ, ಅನ್ಯ ರೂಪದಿಂದ ಆಗ್ತಿರ್ತದಲ್ಲ, ಅವಾಗ ಏನಾಗ್ತದಪ್ಪ ಅಂತಂದ್ರೆ ಬಂಧ ಹಾಗೆ ಆಗ್ತದ. ಕರ್ಮಗಳ ಬಂಧ ಆ ಸಮಯದೊಳಗ ಜಘನ್ಯ ಜ್ಞಾನಿ ಇದ್ದಂಥವನಿಗೂ ಕೂಡ ಇದೆ ಅನ್ನುವಂಥ ಮಾತನ್ನ 171ನೇ ಗಾಥೆಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಹೇಳಿದರು. ಇದು 171ನೇ ಗಾಥೆ. ಇನ್ನು ಕೊನೆಯದಾಗಿ 172ನೇ ಗಾಥೆಯನ್ನು ನೋಡುವುದಿದೆ. ಈ ಸಂಚಿಕೆಯೊಳಗ ಅಂದ್ರೆ 19ನೇ ಸಂಚಿಕೆಯ ಕೊನೆಯ ಗಾಥೆಯನ್ನು ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನೋಡ್ತಾ ಇದ್ದೀವಿ. ಕೊನೆಯ ಗಾಥೆಯಲ್ಲಿ ನಾವೇನ್ ಮಾಡೋದಿದೆ, 172ನೇ ಗಾಥೆಯನ್ನು ನೋಡೋದಿದೆ. 172ನೇ ಗಾಥೆಯಲ್ಲಿ ಏನು ಹೇಳ್ತಾ ಇದ್ದಾರೆ, ಒಂದು ವೇಳೆ ಹೀಗಿದ್ರೆ ಹೆಂಗ, ಜಗನ್ಯ ಅಂದ್ರೆ ಜ್ಞಾನಗುಣದ ಜಗನ್ಯತನ ಅಥವಾ ಜಗನ್ಯ ಭಾವ ಬಂಧಕ್ಕೆ ಕಾರಣ ಇತ್ತು ಅಂತಂದ್ರ ಜ್ಞಾನಿ ಪುನಃ ನಿರಾಶ್ರವ ಹೆಂಗಾಗ್ತಾನ, ಈ ಪ್ರಶ್ನೆ ಇಲ್ಲಿ ಉತ್ಪನ್ನ ಆಗ್ತದೆ. ಅದಕ್ಕೆ ಉತ್ತರವಾಗಿ 172ನೇ ಗಾಥೆ ಇದೆ. 19ನೇ ಸಂಚಿಕೆಯ ಕೊನೆಯ ಗಾಥೆ 172ನೇದು ನೋಡಿ. ಆ ಗಾಥೆ ಪಾಠ ಮಾಡೋಣ, ಅದರ ಅರ್ಥವನ್ನ ನೋಡೋಣ. ದನ್ಸನ ನಾನ ಚರಿತ್ತಂ ಜಂಪರಿನಮದೆ ಜಹನ್ನ ಭಾವೇನ ನಾನೀತೇನದು ಬಜ್ಜದಿ ಪೊಗ್ಗಲ ಕಮ್ಮೇನ ವಿವಿಹೇನ. ನೋಡಿ, ಕನ್ನಡದಲ್ಲಿ ನೋಡಿ, ಇದೇ ಈಸಿಯಾಗಿ ತಿಳಿದು ಬಿಡ್ತಿದೆ. ಜ್ಞಾನ ದರ್ಶನ ಚಾರಿತ್ರಗಳು ಜಘನ್ಯ ಭಾವದಿಂ ಪರಿಣಮಿಸುವುದರಿಂದ, ಸ್ಪಷ್ಟಿದೆ. ಜ್ಞಾನಿ ವಿಧ ವಿಧದ ಪುದ್ಗಲ ಕರ್ಮಗಳಿಂದ ತಾನೇ ಬಂಧಿಸಲ್ಪಡುವನು. ಬಹಳ ಸಿಂಪಲ್ ಇದೆ.
ಸಾಮಾನ್ಯ ರೂಪದಿಂದ ಏನು ಹೇಳಿದ್ರು ಅಂತಂದ್ರೆ ಜ್ಞಾನಿ ಅಬಂಧಿದ್ದಾನ ಅನ್ನೋದನ್ನ ಹೇಳಿದ್ರು, ನಿರಾಶ್ರವಿ ಅಂತ ಹೇಳಿದರು. ಆದರೆ ವಿಶೇಷವಾಗಿ ನೋಡಿತು ಅಂತಂದ್ರ ಒಂದು ವೇಳೆ ಜ್ಞಾನ ಗುಣದ ಜಘನ್ಯ ಭಾವ ಬಂಧಕ್ಕ ಕಾರಣ ಇದ್ರ, ಯಾಕಂದ್ರೆ ಹೇಳಿದ್ರಿ ನೀವು ಕ್ಷೋಕ್ಷಮ ಇರೋದ್ರಿಂದ ಏನಾಗ್ತದ, ಬಂಧ ಆಗ್ತದ ಅಂತ ಹೇಳಿದ್ರಿ. ಅದಕ್ಕೆ ಜ್ಞಾನಿ ಪುನಃ ನಿರಾಶ್ರವಿ ಹೆಂಗಾಗ್ತಾನ ಅನ್ನುವಂಥ ಪ್ರಶ್ನೆ ಬರ್ತದ. ಅವಾಗ ಇದು 72ನೇ ಗಾತಿಯೊಳಗೆ ಏನು ಹೇಳಿದ್ರು ಅಂದ್ರೆ, ಯಾಕಪ್ಪ ನಿರಾಶ್ರವಿ ಹೆಂಗ ಅಂತಂದ್ರೆ, ಏಕೆಂದರೆ ದರ್ಶನ ಜ್ಞಾನ ಚಾರಿತ್ರಗಳು ಜಗನ್ಯ ಭಾವದಿಂದ ಪರಿಣಾಮ ಮಾಡ್ತಾವ. ಆದುದರಿಂದ ಜ್ಞಾನಿ ಹಲವು ಪ್ರಕಾರದ ಪುದ್ಗಲ ಕರ್ಮಗಳಿಂದ ಬಂಧ ಆಗ್ತಾನ, ಹಲವು ಪ್ರಕಾರದ ಪುದ್ಗಲ ಕರ್ಮಗಳಿಂದ ಬಂಧನ ಆಗ್ತದ. ಆಗೋದಿಲ್ಲ ಹಿಂಗಿಲ್ಲ, ಆಗ್ತದ. ಯಾರು ನಿಜವಾಗಿ ಜ್ಞಾನಿ ಇದ್ದಾನಲ್ಲ, ಅವ ಬುದ್ಧಿಪೂರ್ವಕವಾಗಿರತಕ್ಕಂಥ ರಾಗದ್ವೇಷ ಮೋಹಗಳ ಅಭಾವ ಅವನಿಗದ. ಇದು ಇಂಪಾರ್ಟೆಂಟ್. ಭೂಮಿಕೆಗೆ ಅನುಸಾರವಾಗಿ ಅಬುದ್ಧಿಪೂರ್ವಕವಾಗಿ ಏನು ರಾಗಾದಿಗಳು ಉತ್ಪನ್ನ ಆಗ್ತಾವಲ್ಲ, ಹಾಗೇ ಆಗ್ತಾವ. ಅವಂತೂ ಆಗ್ತಾವೋ, ಅದರಿಂದ ಬಂದ ಆಗ್ತದೆ. ಆದ್ರೆ ನಿರಾಶ್ರವಂತ ಯಾಕೆ ಹೇಳಿದ್ರಂದ್ರೆ, ಜ್ಞಾನಿ ಬುದ್ಧಿಪೂರ್ವಕವಾಗಿ ಅಜ್ಞಾನಮಯವಾದಂಥ ರಾಗದ್ವೇಷ ಮೋಹಾದಿಗಳನ್ನು ಮಾಡೋದಿಲ್ಲ, ಅವುಗಳದ್ದು ಅಭಾವಿದೆ. ಬುದ್ಧಿಪೂರ್ವಕ ಮೋಹ ರಾಗದ್ವೇಷ ಅವನಿಗೆ ಆಗೋದಿಲ್ಲ ಅಂತ ಹೇಳಿ ಅವನು ನಿರಾಶ್ರವಿ ಇದ್ದಾನೆ. ಇದು ಪಾಯಿಂಟ್. ದರ್ಶನ ಜ್ಞಾನ ಚಾರಿತ್ರಗಳು ಜಗನ್ಯ ಭಾವದಿಂದ ಪರಿಣಾಮ ಮಾಡ್ತವೆ. ಆದುದರಿಂದ ಜ್ಞಾನಿ ಹಲವು ಪ್ರಕಾರದ ಪುದ್ಗಲ ಕರ್ಮಗಳಿಂದ ಏನಾಗ್ತಾನಂದ್ರೆ ಬದ್ಧ ಆಗ್ತಾನೆ. ಇದು ಸರಿ ಇದೆ. ಯಾರಿಗಿದು? ಜ್ಞಾನಿಗೆ. ಆದ್ರೆ ಜ್ಞಾನಿ ನಿರಾಶ್ರವಿ ಹೆಂಗಂತ ಪ್ರಶ್ನೆ ಇದೆಯಲ್ಲ. ಜ್ಞಾನಿ ನಿರಾಶ್ರವಿ ಹೆಂಗಂದ್ರ, ಜ್ಞಾನಿ ಬುದ್ಧಿಪೂರ್ವಕವಾದಂಥ ಮೋಹರಾಗ ದ್ವೇಷಗಳನ್ನು ಮಾಡೋದಿಲ್ಲ. ಹಿಂಗಾಗಿ ಅವತರದ ಬಂದ್ ಇವಂಗ ಆಗೋದಿಲ್ಲ, ಆಶ್ರವ ಬಂದಿಲ್ಲ. ಆ ಕಾರಣದಿಂದ ಅವನು ನಿರಾಶ್ರವಿ ಇದ್ದಾನ. ಅಬುದ್ಧಿಪೂರ್ವಕವಾಗಿ ಏನಾಗ್ತಾವಲ್ಲ, ಅವುಗಳ ಆಶ್ರವನೂ ಅದ, ಅವುಗಳ ಬಂಧನೂ ಇದೆ. ಇದು ಪಾಯಿಂಟು. ಇದು ಗೊತ್ತಾಗ್ಬೇಕು ನಮಗ. ಹಿಂದೆ ಏನ್ ಹೇಳಿದ್ರಂದ್ರೆ ಜ್ಞಾನಿ ನಿರಾಶ್ರವಿ ಅಂತ ಹೇಳಿದ್ರು. ಇಲ್ಲಿ ಜ್ಞಾನಿಗೆ ಆಶ್ರವದ ಅಂತ ಹೇಳ್ತಾ ಇದ್ರು. ಹೌದು, ಸರಿ ಇದೆ ಆ ಮಾತು. ಜ್ಞಾನಿ ನಿರಾಶ್ರವಿ ಹೆಂಗ ಅಂತಂದ್ರ, ಜ್ಞಾನಿ ಬುದ್ಧಿಪೂರ್ವಕವಾಗಿರತಕ್ಕಂಥ ಮೋಹರಾಗ ದ್ವೇಷಾದಿಗಳನ್ನು ಮಾಡೋದಿಲ್ಲ. ಹಿಂಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಆಶ್ರವ ಬಂಧಗಳಿಲ್ಲ. ಅದಕ್ಕೆ ಅವನು ನಿರಾಶ್ರವಿ ಇದ್ದಾನ. ಆದ್ರೆ ಜ್ಞಾನಿಯ ಭೂಮಿಕೆಗೆ ಅನುಗುಣವಾಗಿ 4ನೇ ಗುಣಸ್ಥಾನ ವರ್ತಿ, 5ನೇ ಗುಣಸ್ಥಾನ ವರ್ತಿ, ಅವರಿಗೆ ಆ ಭೂಮಿಕೆಗೆ ಅನುಸಾರವಾಗಿ ಅಲ್ಲಿ ಅವನಿಗೆ ಮೋಹರಾಗ ದ್ವೇಷಗಳು ಅಬುದ್ಧಿಪೂರ್ವಕವಾಗಿ ಆಗ್ತಾ ಇದ್ದಾವ. ಅಬುದ್ಧಿಪೂರ್ವಕ ಆದ್ರೂ ಕೂಡ ಅವುಗಳಿಂದ ಏನಾಗ್ತದಂದ್ರೆ ಆಶ್ರವ ಮತ್ತು ಬಂಧ ಇದ್ದೇ ಇದೆ. ಆ ಕಾರಣದಿಂದ ಜ್ಞಾನಿ ನಿರಾಶ್ರವಿ ಅನ್ನುವಂಥ ಮಾತನು ಸತ್ತಿದೆ, ಜ್ಞಾನಿಗೆ ಆಶ್ರವಗಳಾಗ್ತವ ಅನ್ನುವಂಥ ಮಾತನು ಸತ್ತಿದೆ ಅನ್ನುವಂಥ ಸಂಗತಿ ಇಲ್ಲಿ ನಮಗೆ ಆಚಾರ್ಯರು ಏನ್ ಮಾಡ್ತಾರೆ ಅಂದ್ರೆ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಅಪೇಕ್ಷೆಗಳನ್ನು ನಾವು ತಗೊಂಡು ನೋಡಿದಾಗ ದಿಸ್ ಈಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅಂತ ನಮಗೇನಾಗ್ತದಂದ್ರೆ ಅನಿಸ್ತದೆ. ಈ ರೀತಿ ಇಲ್ಲಿ ನಾವು ಏನ್ ನೋಡಿದ್ವಿ ಅಂತಂದ್ರೆ, ಜ್ಞಾನಿ ಪುದ್ಗಲ ಕರ್ಮಗಳಿಂದ ಬದ್ಧ ಆಗ್ತಾನ ಅನ್ನುವಂಥ ಮಾತನ್ನೂ ಹೇಳಿದಾರ. ಜ್ಞಾನಿ ಅಬದ್ಧ ಹೇಗಿದ್ದಾನ, ನಿರಾಶ್ರವಿ ಹೇಗಿದ್ದಾನ ಅನ್ನುವಂಥ ಮಾತು ಇದೆ. ಅಬುದ್ಧಿಪೂರ್ವಕ ರಾಗಾದಿಗಳಿರೋದ್ರಿಂದ ಅವ ಹೆಂಗಿದ್ದಾನ ಅಂತಂದ್ರ ಆಶ್ರವಿ ಇದ್ದಾನ. ಬುದ್ಧಿಪೂರ್ವಕ ರಾಗಾದಿಗಳು ಇಲ್ಲದೇ ಇರೋದ್ರಿಂದ ಅವನು ನಿರಾಶ್ರವಿ ಇದ್ದಾನ ಅನ್ನುವಂಥ ಎರಡೂ ಸಂಗತಿಗಳು ಇಲ್ಲಿ ಸಿದ್ಧ ಆಗ್ತವ. ಈ ಸಂಚಿಕೆಯ ಈ ಕೊನೆಯ ಗಾಥೆಯನ್ನು ನಾವು ಇಲ್ಲಿ ಏನ್ ಮಾಡ್ಕೊಂಡಿದ್ದೀವಿ ನೋಡಿದ್ದೇವೆ. ನಿಜವಾಗಲೂ ಜ್ಞಾನಿ ಮತ್ತು ಅಜ್ಞಾನಿನೊಳಗೆ ಬಹಳ ವ್ಯತ್ಯಾಸದ. ಜ್ಞಾನಿಯೊಳಗ ಬುದ್ಧಿಪೂರ್ವಕ ಯಾವುದೇ ಪ್ರಕಾರದ ಮೋಹರಾಗ ದ್ವೇಷಗಳಾಗೋದಿಲ್ಲ. ಅಜ್ಞಾನಿಯೊಳಗ ಬುದ್ಧಿಪೂರ್ವಕನ ಎಲ್ಲ ಆಗ್ತದ ಮೋಹರಾಗ ದ್ವೇಷಾದಿಗಳು. ಹಿಂಗಾಗಿ ಅವ ಆಶ್ರವಿ ಇದ್ದಾನ, ಇವು ನಿರಾಶ್ರವಿ ಇದ್ದಾನ ಅನ್ನುವಂಥ ಸಂಗತಿ ಇಲ್ಲಿ ಗೊತ್ತಾಗ್ತದೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಆಶ್ರವಾಧಿಕಾರ ಇದೆ. ಇದು ಸರಿಯಾಗಿ ನಮಗೆ ತಿಳಿತು ಅಂತಂದ್ರೆ ಜ್ಞಾನಿಯ ಮಹತ್ವ, ಜ್ಞಾನಿಯ ಬಗ್ಗೆ ಗೌರವ ಭಾವ ಮತ್ತಷ್ಟು ನಮಗೇನಾಗ್ತದೆ, ಹೆಚ್ಚಾಗ್ತದೆ. ಅಂಥ ಒಂದು ಈ ಗಾಥೆಗಳನ್ನು ಪುನಃ ಇವುಗಳ ಚಿಂತನೆ ಮಾಡಿಕೊಂಡು ನಾವು ಯಥಾರ್ಥವಾಗಿರ್ತಕ್ಕಂಥದ್ದನ್ನು ತಿಳ್ಕೋಬೇಕು ಅನ್ನುವಂಥ ಭಾವದೊಂದಿಗೆ ಈ 19ನೇ ಸಂಚಿಕೆಯನ್ನ ಇಲ್ಲಿಗೆ ಏನ್ ಮಾಡೋಣ ಅಂತಂದ್ರೆ ಮುಕ್ತಾಯ ಮಾಡೋಣ. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದುವರೆದ ಪರಾಜಿತೇಶ್ವರನ ಕಾಣುವರಿವರು. ಪ್ರೇಮದಿಂದಿದ ನೋದಿದರೆ ಪಾಡಿದರೆ ಕೇಳದ ರಾಮುದ ವೈದುವರವರು. ನೇಮದಿ ಸುರರಾಗಿ ನಾಳೆ ಸೀಮಂಧರ ಸ್ವಾಮಿಯ ಕಾನ್ವರರ್ಥಿಯೋಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸೌವಸಾಹುನಂ.
जय बोलो सिद्धांत शास्त्र की जय, जय बोलो जिनवानी माता की जय, जय जिनेन्द्र।